ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಪೂರ್ವಾರ್ಗುಂದನಾಂ ಮೃತ್ಯೋನ್ಮೃಕ್ಷೀಯಮಾಮೃತಾತ್. ಅಘೋರೇಭ್ಯೋ ದಘೋರೇಭ್ಯೋ ಘೋರಘೋರತರೇಭ್ಯಃ ಸರ್ವೇಭ್ಯೋ ನಮಸ್ತೆ ಅಸ್ತು ರುದ್ರರೂಪೇಭ್ಯಃ. ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್. ಈಶಾನ ಸರ್ವವಿದ್ಯಾನಾಂ ಈಶ್ವರ ಸರ್ವಭೂತಾನಾಂ ಬ್ರಹ್ಮಾಧಿಪತಿ ಬ್ರಹ್ಮಣೋಧಿಪತಿ ಬ್ರಹ್ಮ ಶಿವೋ ಮೇ ಹಸ್ತು ಸದಾ ಶಿವೋ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಜಾತವೇದಸೇ ಸನವಾಮ ಸೋಮರಾಧೀತೋ ನಿದಹಾತಿ ವೇದಃ ಸನ ಪರ್ಷದ ದುರ್ಗಾಣಿ ವಿಶ್ವಾನಾವೇವ ಸಿಂಧುಂ ದುರಿತಾತ್ಯಗ್ನಿ ತ್ವಾಮಗ್ನಿವರ್ಣಾಂತಮಸಾಜ್ವಲಂತೀ ವೈಲೋಚನಿ ಕರ್ಮಫಲೇ ದುಷ್ಟಾಂ ದುರ್ಗಾಂ ದೇವೀಗುಂ ಶರಣಮಹಂ ಪ್ರಪದ್ಯೆ. ಸುತರಸಿತರಸೇ ನಮಃ. ಅಗ್ನೇ ತ್ವನ್ಪಾರಯಾನವ್ಯೋ ಅಸ್ಮಾನ್ ಸ್ವಸ್ತಿ ಭರತಿ ದುರ್ಗಾಣಿ ವಿಶ್ವಾಂ ಪೋಶ್ಚಪುತ್ವೀಂ ಬಹುದಾರಭುವೀಂ ಭವಾತು ಕಾಯತನಯಾ ಯಶಯೋ ವಿಶ್ವಾಣಿನೋ ದುರ್ಗಃ ಜಾತವೇದಸ್ಸಂಧನ್ನ ನಾವಾದುರಿತಾ ಹಿ ವರ್ಷೀಂ. ಅಗ್ನೇ ಅತ್ರವಗಂ ಮನಸಾ ಧೃಣಾನೋ ನಾಮೋಜ್ಜವಿತಾ ತನೂನಾಂ ಋತರಾಚಿತಗಂ ಸಹಮಾನಮಗ್ರಮಗ್ನಿಗಂ ಹುಮೇನ ಪರಮಾ ಸದಸ್ತಾತ್ ಸನ ಪರ್ಷದ ದುರ್ಗಾಣಿ ವಿಶ್ವಾ ನಾವೇವ ಸಿಂಧುಂ ದುರಿತಾತ್ಯಗ್ನಿ. ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗೆ ಪ್ರಚೋದಯಾತ್. ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ನೈ ಚ ಧೀಮಹಿ ತನ್ನೋ ಲಕ್ಷ್ಮಿ ಪ್ರಚೋದಯಾತ್. ಓಂ ಶ್ರೀಂ ಅಂಬಾಯ ನಮಃ, ಜಗದಂಬಿಕಾಯ ನಮಃ, ಬ್ರಾಹ್ಮೇ ನಮಃ, ಮಾಹೇಶ್ವರ್ಯೇ ನಮಃ, ಕೌಮಾರ್ಯೇ ನಮಃ, ವೈಷ್ಣವ್ಯೇ ನಮಃ, ವಾರಾಹ್ಯೇ ನಮಃ, ಇಂದ್ರಾಣ್ಯೇ ನಮಃ, ಚಾಮುಂಡಾಯ ನಮಃ, ಚಂಡಿಕಾಯ ನಮಃ. ಮಹಾಕಾಳಿ ಮಹಾಲಕ್ಷ್ಮೀ ಸಮೇತ ಶ್ರೀಮದ್ ಮಹಾಲಲಿತಾಂಬಾಲಾ ತ್ರಿಪುರ ಸುಂದರಿ ದೇವತಾಭ್ಯೋ ನಮೋ ನಮಃ. ಭಗವತಿಯನ್ನು ಪ್ರಾರ್ಥನೆ ಮಾಡ್ತಾ ವಾರದ ಪ್ರಾರಂಭದ ದಿನ ಸೋಮವಾರ ಸೋಮೇಶ್ವರ ಸುಂದರೇಶ್ವರ ಪರಮೇಶ್ವರನ್ನ ಪ್ರಾರ್ಥನೆ ಮಾಡ್ತಾ ಸರ್ವರಿಗೂ ಸಕಲರಿಗೂ ಸಹಿತ ಸನ್ಮಂಗಳ ಉಂಟಾಗಲಿ. ತಮ್ಮ ತಮ್ಮ ಮನೋಕಾಮನೆಗಳೇನಿದೆಯೋ ಇಷ್ಟಾರ್ಥಗಳನ್ನು ಬೇಗ ಸಿದ್ಧಿಸುವಂಥದ್ದಾಗಲಿ. ಭಗವತಿಯ ಅನುಗ್ರಹ ಎಲ್ಲರಿಗೂ ಸಿಗುವಂಥದ್ದಾಗಲಿ. ಪ್ರತಿಯೊಬ್ಬರಿಗೂ ಮನವರ ಮನದಾಸೆಯಂತೆ ತಾವು ಅಂದುಕೊಂಡಷ್ಟು ಕೆಲಸ ಕಾರ್ಯಗಳು ಶೀಘ್ರವಾಗಿ ಕಾರ್ಯಸಿದ್ಧಿ ಆಗಬೇಕು ಎಂಬತಕ್ಕಂಥ ಚಿಂತನೆ. ಖಂಡಿತ ಚಿಂತನೆ ತಪ್ಪಲ್ಲ, ಆದರೆ ನಾವು ಅದಕ್ಕೆ ಬೇಕಾಗಿರ್ತಕ್ಕಂತಹ ವ್ಯವಸ್ಥೆಗಳನ್ನು ಹಾಗೇ ನಡೆಸ್ಕೊಳ್ಬೇಕು. ಆ ವ್ಯವಸ್ಥೆಗಳು ಸರಿಯಾಗಿದ್ದರೆ ಮಾತ್ರ ಅವತ್ತಿನ ಕೆಲಸ ಕಾರ್ಯಗಳಲ್ಲೂ ಸಹಿತ ಅಷ್ಟೇ ವಿಶೇಷವಾಗಿ ರಾರಾಜಿಸುತ್ತೆ. ಹಾಗಾಗಿ ಇವತ್ತು ತಾಯಿ ಸರ್ವಮಂಗಳೆಯನ್ನು ಪ್ರಾರ್ಥನೆ ಮಾಡ್ತಾ ಸಾಂಬ ಸದಾಶಿವನ ಆರಾಧನೆ ಮಾಡ್ತಾ ಜಗದ ಪಿತರ ಮುಂದೆ ಪಾರ್ವತಿ ಪರಮೇಶ್ವರು ಸೃಷ್ಟಿಯಲ್ಲಿರ್ತಕ್ಕಂಥದ್ದು ತಂದೆ ತಾಯಿನೇ ಪ್ರಧಾನ ಅಂತ ನಂಬಿ ನಾವು ಮುಂದೆ ನಡೆದ್ರೆ ಖಂಡಿತ ಹೆಚ್ಚಿನ ಫಲ ಸಿಗುತ್ತೆ. ಆದರೂ ಈ ಒಂದು ಮಾಸದಲ್ಲಿ ವಿಶ್ವವಸು ನಾಮ ಸಂವತ್ಸರದ ಈ ಶುಭ ಸನ್ನಿವೇಶದಲ್ಲಿ ತಾವು ಏನೆಲ್ಲ ಕೆಲಸ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕಾಗಿದೆ, ವಾರದ ಪ್ರಾರಂಭದ ದಿನ ಹೇಗಿದೆ, ಜೊತೆಗೆ ಪ್ರಸ್ತುತ ವಾತಾವರಣ ಹೇಗಿದೆ, ಇದೆಲ್ಲವನ್ನು ಅರಿತು ತಾವು ಹಾಕುವಂಥ ಹೆಜ್ಜೆನಲ್ಲಿ ಒಂದಷ್ಟು ಬದಲಾವಣೆಗಳನ್ನು ತಂದುಕೊಳ್ಬೇಕು. ವ್ಯಕ್ತಿ ತಾನು ಮಾಡುವಂತಹ ಕಾಯಕವನ್ನು ಅರ್ಥೈಸಿಕೊಂಡು ತಾನು ಮಾಡಿದ್ರೆ ಯಾವ ಲೋಪವೂ ಇಲ್ಲ. ಆದರೆ ಕೆಲವೊಮ್ಮೆ ಪ್ರಾರಬ್ಧ ಕರ್ಮ ಎಂಬತಕ್ಕಂಥದ್ದಿರುತ್ತೆ, ಅಥವಾ ಜಾತಕದಲ್ಲಿ ಬರ್ತಕ್ಕಂಥ ದೋಷಗಳು ಅಂತಕ್ಕಂಥದ್ದಿರುತ್ತೆ, ಅಥವಾ ನಮ್ಮ ಕೈಗೆ ಎಟಕದ್ದನ್ನು ನಾವು ಹಿಡ್ಕೊಳ್ಬೇಕು ತರಬೇಕು ಅನ್ನೋದಿರುತ್ತೆ. ಅಥವಾ ಇನ್ನೊಂದು ವಿಚಾರ ಹೇಳೋದಾದರೆ ನಮ್ಮದಲ್ಲದಕ್ಕೆ ನಾವು ಆಸೆ ಪಡುವಂಥದ್ದು ಅಂತ ಹೇಳ್ಬೋದಾಗತ್ತೆ. ಇಂತಹ ನಿಟ್ಟಿನಲ್ಲಿ ನಮ್ಮ ಪಯಣವನ್ನು ಬೆಳೆಸಿದಾಗ ಅದು ಸ್ವಲ್ಪ ಕಷ್ಟ ಅಂತಲೇ ಅನ್ಬೋದು. ಆದರೆ ಭಗವಂತ ನಮಗೇಂತೇನು ಬರೆದಿಟ್ಟಿದ್ದಾನೆ, ನಮಗೇಂತೇನು ಸಿಗ್ಬೋದಾಗತ್ತೆ, ಅಥವಾ ನಮಗೆ ನಮ್ಮ ಹಣೆಯಲ್ಲಿರ್ತಕ್ಕಂಥದ್ದೇನಿದೆಯೋ ಅದರ ಸ್ವಲ್ಪ ಅರ್ಥಕೊಂಡ್ರೆ ಖಂಡಿತ ಹೆಚ್ಚಿನ ಫಲವನ್ನು ನಾವು ಸಿದ್ಧಿಪಡಿಸ್ಕೊಳ್ಬೋದು. ಹಾಗಾಗಿ ಪ್ರತಿಯೊಬ್ಬರು ಸಹಿತ ಅವರವರು ಮಾಡುವಂತಹ ಕಾಯಕವನ್ನು, ಅವರ ಕೆಲಸ ಕಾರ್ಯಗಳನ್ನು ಅರ್ಥೈಸ್ಕೊಂಡು ಸಮಂಜಸವಾಗಿ ಯಾರೊಬ್ಬರಿಗೂ ತೊಂದರೆ ಇಲ್ದಿರ ತನ್ನ ಬದುಕು ತಾನು ನಡೆಸ್ಕೊಂಡ್ರೆ ಈ ಸೃಷ್ಟಿಯಲ್ಲಿ ಎಷ್ಟು ಜನ ಇದ್ದಾರೆ. ಸೃಷ್ಟಿಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬರ ಹೊಟ್ಟೆಯನ್ನು ತುಂಬಿಸುವಂಥ ಭಗವಂತ ನಮಗೆ ಇಂಥದ್ದೇ ಬೇಕು ಹೀಗೇ ಬೇಕು ಅಂತ ನಮ್ಮ ಅಪೇಕ್ಷೆ ಇಲ್ದಿರ ನಾವು ಮಾಡುವ ಕಾಯಕ ಮಾಡ್ತಿದ್ದೀವಿ, ನಮ್ಮ ಕೆಲಸದಲ್ಲಿ ಲೋಪವಿಲ್ಲದಂಥ ರೀತಿ ನಮಗೆ ಜ್ಞಾನವನ್ನು ಪಸರಿಸಪ್ಪ, ಜ್ಞಾನವನ್ನು ದಯಪಾಲಿಸಪ್ಪ ಅಂತ ಭಗವಂತನ ಪ್ರಾರ್ಥನೆ ಮಾಡಬೇಕು. ಆ ಪ್ರಾರ್ಥನಾ ಕಾಲದಲ್ಲೇ ನಮ್ಮ ಕೆಲಸಗಳು ಸಾಕಷ್ಟು ಸಿದ್ಧಿಯಾಗತ್ತೆ. ಅಂತಹ ವಿಶೇಷತೆಗಳಿರ್ತಕ್ಕಂಥ ಈ ಶುಭ ದಿನ ನಮ್ಮೆಲ್ಲರ ಮನಸ್ಸಲ್ಲಿರ್ತಕ್ಕಂತಹ ದುಃಖ ದುಮ್ಮಾನ ದೂರ ಆಗಿ ಸಾಂಬ ಸದಾಶಿವ ಶಿವ ಸರ್ವಂ ಶಿವಮಯಂ ಆ ಶಿವನ ಅನುಗ್ರಹದಿಂದ ಎಲ್ಲರಿಗೂ ಎಲ್ಲರ ಇಷ್ಟಾರ್ಥಗಳು ಸಿದ್ಧಿಯಾಗುವಂಥದ್ದಾಗಲಿ, ಒಳ್ಳೆಯದಾಗಲಿ, ಶುಭವಾಗಲಿ. ಪ್ರಸ್ತುತ ಇರತಕ್ಕಂಥ ಕಾಲಮಾನದಲ್ಲಿ
ಪುಣ್ಯಕ್ಷೇತ್ರಗಳು, ತೀರ್ಥಕ್ಷೇತ್ರಗಳು, ದೇವರ ದರ್ಶನ ಇದೆಲ್ಲವೂ ಸಹಿತ ಮಹತ್ತರವಾಗಿರ್ತಕ್ಕಂಥದ್ದೇ. ಒಂದಿಷ್ಟು ಕಾಲ ದೇವತೆಗಳ ಪೂಜೆ, ಒಂದಿಷ್ಟು ಕಾಲ ಮನುಷ್ಯರ ಪೂಜೆ ಅಂತ ಹೇಳ್ತಾರೆ. ಅಂದರೆ ಬದರಿ ಮತ್ತು ಕೇದಾರ್. ಇಂತಹ ಬದರಿ ಮತ್ತು ಕೇದಾರಲ್ಲಿ ಈಗ ಭಕ್ತ ಸಾಗರ ಸಾಕಷ್ಟು ಜನ ಬರ್ತಿದ್ದಾರೆ. ಸಾಕಷ್ಟು ಜನ ಭಕ್ತರನ್ನು ಒಳಗೊಂಡಿರ್ತಕ್ಕಂತಹ ಪುಣ್ಯಕ್ಷೇತ್ರಗಳು. ಯಾಕೆಂದರೆ ದರ್ಶನ ಅಂತಕ್ಕಂಥದ್ದು ಬರೀ 6 ತಿಂಗಳು ಮಾತ್ರ. 6 ತಿಂಗಳು ಮಾತ್ರ ದರ್ಶನಕ್ಕೆ ಸಿಗುವಂತಹದ್ದು ಬದರಿ ಕ್ಷೇತ್ರ ಮತ್ತು ಕೇದಾರ್ ಕ್ಷೇತ್ರ. ಆದರೆ ಎರಡೂ ಕ್ಷೇತ್ರಗಳಲ್ಲೂ ಯಾವಾಗ ಮಳೆ ಬರುತ್ತೋ ಗೊತ್ತಿಲ್ಲ, ಯಾವಾಗ ತಂಪು ಜಾಸ್ತಿ ಆಗುತ್ತೋ ಗೊತ್ತಿಲ್ಲ, ಯಾವಾಗ ಹಿಮಪಾತ ಆಗುತ್ತೋ ಗೊತ್ತಿಲ್ಲ. ಆದರೆ ಎರಡೂ ಕ್ಷೇತ್ರಗಳು ಸಹಿತ ಅಷ್ಟು ಪರಮ ಪವಿತ್ರವಾಗಿರ್ತಕ್ಕಂಥದ್ದು. ಅದೃಷ್ಟ ಕೆಲವೊಬ್ಬರು ಒಂದು ವರ್ಷದಲ್ಲಿ ಒಂದು ಸತಿ ಕಂಪಲ್ಸರಿ ಹೋಗಿ ಬರೋರಿದ್ದಾರೆ. ಪ್ರತಿ ವರ್ಷವೂ ದರ್ಶನಕ್ಕೆ ಹೊರಡ್ತಾರೆ. ಕೆಲವೊಬ್ಬರಿಗೆ ದರ್ಶನಕ್ಕೆ ಅಲ್ಲಿವರೆಗೂ ಹೋಗ್ತಾರೆ, ದೇವ್ರ ದರ್ಶನಕ್ಕೆ ಹೋಗೋದಿಲ್ಲ. ಅದು ಯಾರು ಮಾಡ್ತಾರಪ್ಪ ಅಂದರೆ ಸಾಮಾನ್ಯ ಈ ಟ್ರಾವೆಲ್ಸಲ್ಲಿ ಇರ್ತಕ್ಕಂಥವ್ರು ಮತ್ತು ಈ ಭಕ್ತರನ್ನ ಕರ್ಕೊಂಡು ಹೋಗೋದು ಕರ್ಕೊಂಬರೋದು ಮಾಡ್ತಾರಲ್ಲ ನೋಡಿ. ಅವರಿಗೆ ದೇವ್ರ ಪರಿಸ್ಥಿತಿ ಹೇಗಿರುತ್ತೆ ಅಂದರೆ, ಯಾವುದಾದ್ರು ಕ್ಷೇತ್ರ, ಈಗ ನಾವೊಂದು ಕ್ಷೇತ್ರಕ್ಕೆ ಹೊರಡಬೇಕು ಅಂದರೆ ಈ ಗುವಾಹಟಿಯಲ್ಲಿರ್ತಕ್ಕಂಥ ಕಾಮಾಖ್ಯ, ಆ ಕಾಮಾಖ್ಯ ತಾಯಿ ಬಗ್ಗೆ ಪ್ರತಿಯೊಬ್ಬರಿಗೂ ಬಹಳ ಅರಿವಿದೆ. ಆದರೆ ಈ ಸಾಮಾನ್ಯಕ್ಕೆ ಭಕ್ತರನ್ನ ಕರ್ಕೊಂಡೋಗಿ ದರ್ಶನ ಮಾಡಿಸ್ಕೊಂಬರುವಂಥ ವ್ಯವಸ್ಥೆಗಳು ಮಾಡ್ತಾರಲ್ಲ, ಅಂತಹವರು ಅಲ್ಲೋಗಿ ದರ್ಶನ ಮಾಡೋದಕ್ಕಾಗಲ್ಲ. ಅದೇನು ವೈಶಿಷ್ಟ್ಯತೆಯೋ. ಈಗ ತಿರುಮಲ ತಿರುಪತಿ ಟ್ರಿಪ್ ಮಾಡ್ತಕ್ಕಂಥವ್ರಿಗೆ ಕರ್ಕೊಂಡೋಗಿ ಬರ್ತಕ್ಕಂಥವ್ರು ಯಾರು ಇರ್ತಾರಲ್ಲ, ಅವ್ರು ಒಳಗಡೆ ಬಂದು ದರ್ಶನ ಮಾಡೋದಿಲ್ಲ. ಆದರೆ ವ್ಯವಸ್ಥೆ ಎಲ್ಲ ಅವ್ರು ಮಾಡ್ತಿರ್ತಾರೆ. ಅಂದರೆ ದೇವರು ಒಬ್ಬೊಬ್ಬರಿಗೂ ಒಂದೊಂದು ಬರೆದಿಟ್ಟಿರ್ತಾನೆ, ನೀನು ಇಲ್ಲಿ ತನಕ ಬಾ, ನಿನ್ನ ಕೆಲಸ ಅಷ್ಟೇ ನೀನು ಮಾಡು. ಹಾಗೆ ವರ್ಷಕ್ಕೊಂದ್ಸತಿ ದರ್ಶನ ಕೊಡುವಂತಹ ಕೇದಾರ ಕ್ಷೇತ್ರ ಅಂದರೆ 6 ತಿಂಗಳು ಮಾತ್ರ ದರ್ಶನ. ಎಷ್ಟು ಜನಕ್ಕೆ ಸಾಧ್ಯ ಅಲ್ಲಿ ಹೋಗಿ ದರ್ಶನ ಮಾಡಿ ಬರುವಂಥದ್ದು? ಅಲ್ಲಿಗೆಲ್ಲ ವ್ಯವಸ್ಥೆಗಳಿದೆ. ಬೆಟ್ಟದ ಮೇಲೆ ನಡ್ಕೊಂಡು ಹೋಗ್ಬೋದು, ಕುದುರೆ ಮೇಲೆ ಹೋಗ್ಬೋದು, ಅಥವಾ ಹೆಲಿಕಾಪ್ಟ್ರಲ್ಲಿ ಹೋಗ್ಬೋದು. ಆ 3 ಕ್ಷೇತ್ರ, ಅಲ್ಲೇ ಆ ಕ್ಷೇತ್ರಕ್ಕೆ 3 ಸತಿ ಯಾವುದರಲ್ಲಿ ಬೇಕಾದರೂ ಯಾರು ಸಹಾಯ ಬೇಕಾದ್ರೂ ತೊಗೊಂಡು ಹೋಗ್ಬೋದು. ಆದರೆ ಯಾವುದೋ ಒಂದು ರೀತಿ ಅಂತೂ ದಾರಿನ ಪರಿಕ್ರಮಿಸಲೇಬೇಕು. ಅಲ್ಲಿ ಬೇರೆ ವ್ಯವಸ್ಥೆ ಇಲ್ಲ. ಇರ್ತಕ್ಕಂಥದ್ದು ಕುದುರೆ ಅಂತಾರೆ, ಆ ಕಡೆ ಕತ್ತೆಗಳು ಅಂತಾರೆ, ಏನಾದರೂ ಸರಿ, ಒಟ್ಟು ಅದರ ಸಹಾಯ ಬೇಕು. ಇಲ್ಲ ದೇಹದಲ್ಲಿ ಶಕ್ತಿ ಇದೆ, ಪರವಾಗಿಲ್ಲ, ನಾನು ನಡೀತೀನಿ ಹತ್ತೀನಿ ಬೆಟ್ಟ ಅಂದರೆ ನಡೆದು ಹೋಗುವಂಥವ್ರು ಆಗುತ್ತೆ. ದೇವಾಲಯದ ಪ್ರಾರಂಭ ದಿನಗಳಾದರೆ ಇನ್ನೂ ಸಾಕಷ್ಟು ಹಿಮ ಇರುತ್ತೆ, ಚಳಿ ಇರುತ್ತೆ, ಅಲ್ಲಲ್ಲೂ ಇನ್ನೂ ಐಸ್ ಗಡ್ಡೆಗಳು ಹಾಗಾಗಿ ಇರುತ್ತೆ, ನಡಿಲಿಕ್ಕೆ ಕಷ್ಟ ಆಗುತ್ತೆ. ಆದರೆ ಈಗ ಸ್ವಲ್ಪ ಕಡಿಮೆ ಆಯಿತು. ಯಾಕೆಂದರೆ ದೇವಾಲಯ ಓಪನ್ ಆಗಿ ಸುಮಾರು ಸಮಯ ಆಯಿತು ಆಗಲೇ. ಹಾಗೆ ಭಕ್ತರ ಒಂದು ದರ್ಶನಕ್ಕೇನು ಕೊರತೆ ಆಗಲಿಲ್ಲ. ಸಾಕಷ್ಟು ಜನ ಭಕ್ತರ ದರ್ಶನ ಮಾಡಿದ್ರು. ಆ ಪ್ರಾರಂಭದಿಂದಲೇ ಸಾಕಷ್ಟು ಜನ ಭಕ್ತರಿದ್ದರು. ಈಗಲೂ ಸಹಿತ ಹಾಗೆ ಸರತಿ ಸಾಲಲ್ಲೇ ದರ್ಶನ ಮಾಡ್ತಾ ಇದ್ದಾರೆ. ಆ ಭಾಗದಲ್ಲೆಲ್ಲ ಏನಪ್ಪ ಅಂದರೆ ದೇವರನ್ನ ಹತ್ತಿರದಿಂದ ನೋಡ್ಬೋದು. ಅದೃಷ್ಟ ಇದ್ದರೆ ದೇವರನ್ನ ಅಲ್ಲಿ ಸ್ಪರ್ಶಿಸ್ಬೋದು. ಅಂತಹ ಒಂದು ಸೌಭಾಗ್ಯ ಕೇದಾರಲ್ಲಿದೆ. ಯಾಕೆ ಇವತ್ತು ನಾನು ಕೇದಾರ್ ಬಗ್ಗೆ ಹೇಳ್ತಿದ್ದೀನಿ ಅಂದರೆ, ಕೇದಾರನಾಥ್ ಎಂಬತಕ್ಕಂತಹ ಪರಮ ಪವಿತ್ರವಾಗಿರುವಂತಹ ಪುಣ್ಯ ಸಾನ್ನಿಧ್ಯ ಒಂದು ಕಡೆ ಕೇದಾರ್, ಮತ್ತೊಂದು ಕಡೆ ಬದ್ರಿನಾಥ್. ಬದರಿಯಲ್ಲಿರ್ತಕ್ಕಂತಹ ಅಲಕನಂದ ಮತ್ತು ವಿಶೇಷವಾಗಿರ್ತಕ್ಕಂಥ ಗಂಗೋತ್ರಿ, ಯಮುನೋತ್ರಿ, ಹೀಗೆ ಅಲ್ಲಿ ಯಾವ ಉಗಮ ಸ್ಥಳ, ನೀರಿನ ಉಗಮ ಸ್ಥಳ ಅಂತಾರಲ್ಲ, ತೀರ್ಥಸ್ಥಳ, ಅಂತಹ ಪುಣ್ಯ ಸ್ಥಳಗಳವೆಲ್ಲ. ನೀರೊಳಗೆ ಸುಮ್ಮನೆ ಕೈ ಹೀಗಿಟ್ಟರೆ ಈ ಮುಂದಿರ್ತಕ್ಕಂಥ ಬೆರಳುಗಳು ಹಾಗಾಗಿ ಸೇದ್ಕೊಳ್ಳುತ್ತೆ. ಅಂದರೆ ಅಷ್ಟು ತಂಪಿರ್ತಕ್ಕಂಥದ್ದು. ನೀವು ಐಸ್ ಗಡ್ಡೆ ಕೈಯಲ್ಲಿ ಹಿಡಿದು ಒಂದು ಸ್ವಲ್ಪ ಹೊತ್ತು ಆಟ ಆಡ್ಬೋದು, ಬಟ್ ಆ ಪ್ರಾಂತ್ಯದಲ್ಲಿ ಇರೋದೇ ಐಸಲ್ಲಿ ಇದ್ದಂಗಿರುತ್ತೆ. ಅಂತಹ ತಂಪಾದಂಥ ವಾತಾವರಣದಲ್ಲಿ ಒಂದು ಕಡೆ ವಿಷ್ಣು ಕ್ಷೇತ್ರ, ಒಂದು ಕಡೆ ಶಿವಕ್ಷೇತ್ರ. ಶಿವಂ ಹೃದಯಂ ವಿಷ್ಣು, ವಿಷ್ಣು ಹೃದಯ ಶಿವ. ಶಿವಕೇಶವರಲ್ಲಿ ಭೇದ ಇಲ್ಲ, ಆದರೆ ಮನುಷ್ಯರು ನಮ್ಮಲ್ಲಿ ಭೇದ ಇದೆ. ನಾವು ಯೋಚನೆ ಮಾಡೋದು ಹಾಗೆ. ಇದು ಶಿವಕ್ಷೇತ್ರ, ಅದು ವಿಷ್ಣು ಕ್ಷೇತ್ರ. ಇದು ನಾನು ನೋಡ್ಬೋದು, ಇದು ನಾನು ನೋಡಬಾರ್ದು. ಇಲ್ಲೋದ್ರೆ ಬೇರೆ ಥರ ಅನುಷ್ಠಾನ, ಅಲ್ಲಿ ಬಂದರೆ ಬೇರೆ ಥರ ಅನುಷ್ಠಾನ. ಆದರೆ ಎಲ್ಲರೂ ಅರ್ಥ ಮಾಡ್ಕೋಬೇಕು, ಶಿವಕೇಶವರಲ್ಲಿ ಇಲ್ಲದಂತಹ ಭೇದ ಭಕ್ತರಿಗೆ ನಮಗೆ ಯಾಕೆ ಅಂತ. ಆದರೆ ನಮ್ಮ ಮನಸ್ಸಲ್ಲಿ ಅದು ಬರೋದೇ ಇಲ್ಲ. ನಮ್ಮ ಮನಸ್ಸಲ್ಲಿ ಬರೋದೇ ಹಾಗೆ. ನಾವು ಶಿವಭಕ್ತರು, ನಾವು ವಿಷ್ಣು ಭಕ್ತರು. ಆದರೆ ಎರಡೂ ಕ್ಷೇತ್ರಗಳಲ್ಲೂ 6 ತಿಂಗಳು ಮಾತ್ರ ದರ್ಶನ ಅಂಬತಕ್ಕಂಥದ್ದನ್ನು ಅರ್ಥ ಸಾಕಷ್ಟು ಜನ ಭಕ್ತರಿಗೆ ಆಲೆ ಹೊರಡಲಿಕ್ಕೆ ನಿಂತ್ಕೊಂಡಿದ್ದೀರಿ, ಯಾತ್ರೆ ಮಾಡ್ಕೊಂಡು ಬಂದಿದ್ದೀರಿ. ಯಾತ್ರೆ ಮಾಡ್ಕೊಂಡು ಬಂದಿರತಕ್ಕಂಥವರ ಅನುಭವ ಅದು ಮೆಚ್ಚುವಂತಹದ್ದು. ಅವರು ಹೇಳ್ತಾರಲ್ಲ, ಬಾ ನಾವಿಷ್ಟು ದೂರ ಪರಿಕ್ರಮಿಸಿದ್ವಿ, ಇಂಥ ದರ್ಶನ ಮಾಡಿದ್ವಿ, ಆ ಸಾನ್ನಿಧ್ಯದಲ್ಲಿ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ವಿ, ಕೂತಿರೋಷ್ಟೊತ್ತು ಭಗವತ್ ಸಂಕಲ್ಪ ಮಾಡಿದ್ವಿ, ಆ ಸುಂದರವಾದಂಥ ಒಂದು ಕ್ಷಣ ನಮ್ಮ ಕಣ್ಗಳ ಮುಂದೆ ಇವತ್ತಿಗೂ ಹಾಗೆ ಇದೆ ಅಂದಾಗ ಅವ್ರು ಹೇಳುವ ಪ್ರತಿ ಮಾತು ನಮ್ಮನ್ನು ಆ ಜಾಗಕ್ಕೆ ಕರ್ಕೊಂಡೋಗಿ ಬರುತ್ತೆ. ಇನ್ನು ಜಗದ್ಗುರುಗಳಾದಂತಹ ಆದಿಶಂಕರರು, ಶಂಕರಾಚಾರ್ಯರು ಸಹಿತ ಕೇದಾರಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯದಲ್ಲಿ ಪ್ರತಿಷ್ಠಾಪಿಸಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದು. ಯಾಕೆಂದರೆ
ಶಂಕರಾಚಾರ್ಯರು ತಮ್ಮ 32ನೇ ವಯಸ್ಸಲ್ಲಿ ಪ್ರಪಂಚವನ್ನು 3 ಬಾರಿ ಪರ್ಯಟನೆ ಸುತ್ತಾಡಿದ ನಂತರ ಅವರು ಪುನಃ 32ನೇ ವಯಸ್ಸಲ್ಲೇ ಹಿಮಾಲಯದತ್ತ ಪ್ರಯಾಣ ಬೆಳೆಸಿದ್ರು. ಹಿಮಾಲಯದತ್ತ ಕೇದಾರನಾಥ ಪ್ರಯಾಣ ಬೆಳೆಸಿದ್ರು ಎಂಬತಕ್ಕಂಥದ್ದಕ್ಕೆ ಒಂದಷ್ಟು ಆಧಾರಗಳಿದೆ. ಹಾಗಾಗಿ ಆ ಆಧಾರಗಳನ್ನು ಇಟ್ಕೊಂಡು ಶಂಕರಾಚಾರ್ಯನ ಒಂದು ಸುಂದರವಾದಂತಹ ವಿಗ್ರಹವನ್ನು ಅಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇದೆಲ್ಲ ಪರಮ ಪವಿತ್ರವಾಗಿರ್ತಕ್ಕಂಥದ್ದು. ತಾವೀಗ ನೋಡ್ತಿರ್ತಕ್ಕಂಥದ್ದು ಕೇದಾರ ಕ್ಷೇತ್ರನೇ. ಪರಮ ಪವಿತ್ರವಾಗಿರ್ತಕ್ಕಂತಹ ಕೇದಾರ ಕ್ಷೇತ್ರಕ್ಕೆ ನಾಡು ದೇಶವನ್ನಾಳುವಂತಹ ಪ್ರಭು. ಜೊತೆಗೆ ನೋಡಿ, ಶಂಕರರನ್ನ ದರ್ಶನ ಮಾಡ್ತಾ ಇದ್ದೀರಿ, ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ ಮತ್ತು ಕೇದಾರ ಕ್ಷೇತ್ರ. ಅಲ್ಲಿ ಕೂತು ಅನುಷ್ಠಾನವನ್ನು ಜಪಾನುಷ್ಠಾನವನ್ನು ಮಾಡುವಂಥದ್ದು. ಯಾರು ಹೋದ ಭಕ್ತರು, ಪ್ರತಿಯೊಬ್ಬ ಭಕ್ತರು ಸಹಿತ ಆ ಸಾನ್ನಿಧ್ಯಕ್ಕೆ ಹೋಗಿ ಭಗವಂತನ ದರ್ಶನ ಮಾಡಿ ಬರುವಂಥದ್ದಿದೆ. ಎತ್ತಿಂದ ಎತ್ತಿ ನೋಡಿದ್ರು ಸಹಿತ ಹಿಮಾಲಯವೇ, ಹಿಮದ ಬೆಟ್ಟವೇ, ಹಿಮದ ಪರ್ವತವೇ. ಆದರೆ 6 ತಿಂಗಳು ಆ ಪ್ರಾಂತ್ಯದಲ್ಲಿ ಕೂತು ಅನುಷ್ಠಾನಗಳನ್ನು ಮಾಡಿದಾಗ, ಆ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯದಲ್ಲಿ ಕೂತು ಹೋಗುವ ಪ್ರತಿಯೊಬ್ಬ ಭಕ್ತರಿಗೂ ಇಂಥದ್ದೇ ಒಂದು ಸುವರ್ಣಾವಕಾಶ ಇದೆ. ಆದರೆ ಸರ್ತಿ ಸಾಲಲ್ಲಿ ಸಾಕಷ್ಟು ಜನ ಭಕ್ತರಿದ್ದಾಗ ಎಲ್ಲರಿಗೂ ಅಭಿಷೇಕ ಮಾಡಲಿಕ್ಕೆ ಅವಕಾಶ ಸಿಗದಿರ ಇರ್ಬೋದು. ಆದರೆ ಸ್ವಾಮಿನ ಹತ್ತಿರದಿಂದ ನೋಡುವಂಥ ಸೌಭಾಗ್ಯ ಇದೆ. ಇಂತಹ ಸೌಭಾಗ್ಯ, ಇಂತಹ ಒಂದು ವಿಶೇಷತೆಗಳನ್ನು ತಮ್ಮೆಲ್ಲರಿಗೂ ಸಿಗುವಂಥದ್ದಾಗಲಿ. ಸಾಂಬ ಸದಾಶಿವನ ಅನುಗ್ರಹ ಎಲ್ಲರಿಗೂ ಸಿಗುವಂಥದ್ದಾಗಲಿ. ಸರ್ವಂ ಶಿವಮಯಂ ಅಂತಹ ಶಿವ ಸಾನ್ನಿಧ್ಯಕ್ಕೆ ಯಾರೆಲ್ಲ ಬದರಿ, ಕೇದಾರ್, ಅರುಣಾಚಲೇಶ್ವರ ಹಾಗೆ ಶಿವ ಸಾನ್ನಿಧ್ಯಗಳಿಗೆ ಹತ್ತಿರದಲ್ಲಿರ್ತಕ್ಕಂಥ ಶಿವ ಸಾನ್ನಿಧ್ಯಗಳಿಗಾದರೂ ಎಷ್ಟೋ ಜನ ಮುರುಡೇಶ್ವರಕ್ಕೆ ಬರ್ತಾರೆ, ಒಂದಷ್ಟು ಜನ ಗೋಕರ್ಣಕ್ಕೆ ಬರ್ತಾರೆ. ಗೋಕರ್ಣದಲ್ಲಿರ್ತಕ್ಕಂತಹ ಶಿವ ಏನು ಸಾಮಾನ್ಯವಲ್ಲ. ಅಂದರೆ ದೂರದಲ್ಲಿರ್ತಕ್ಕಂತಹ ದೇವರನ್ನು ನೋಡಿದ್ರೆ ಮಾತ್ರ ಸಾನ್ನಿಧ್ಯ ಅಂತಲ್ಲ, ಶಿವ ಇಲ್ಲದ ಸ್ಥಳವೇ ಇಲ್ಲವಲ್ಲ. ಪ್ರತಿಯೊಂದು ಸಾನ್ನಿಧ್ಯದಲ್ಲೂ ಶಿವನಿದ್ದಾನೆ. ಸರ್ವಂ ಶಿವಮಯಂ. ಹಾಗಿದ್ದಾಗ ನಮ್ಮ ಕಾಯಕವನ್ನು, ನಾವು ಮಾಡುವಂಥ ಕೆಲಸ ಕಾರ್ಯಗಳನ್ನು ಎಲ್ಲವೂ ಶಿವನಿಗೆ ಅರ್ಪಣೆ ಮಾಡಿ, ವಾರದ ಪ್ರಾರಂಭದ ದಿನ ಭಗವಂತನಿಗೆ ಅರ್ಪಣೆ ಮಾಡಿ ನಾವು ಹಾಕುವ ಹೆಜ್ಜೆಯಲ್ಲಿ ಮತ್ತಷ್ಟು ಹೆಚ್ಚಿನ ಯಶಸ್ಸನ್ನು ಸಿದ್ಧಿಪಡಿಸ್ಕೊಳ್ಬೋದು. ಅಂತಹ ಶಿವನ ಅನುಗ್ರಹ ನಾಡಿನ ದೇಶದ ಸಮಸ್ತ ಭಕ್ತರ ಮೇಲಿರಲಿ ಅಂತ ನಾನು ಮತ್ತೊಮ್ಮೆ ದೇವರನ್ನು ಪ್ರಾರ್ಥನೆ ಮಾಡ್ತೇನೆ. ಒಳ್ಳೆಯದಾಗಲಿ, ಶುಭವಾಗಲಿ. ಸಾಂಬ ಸದಾಶಿವನ ಅನುಗ್ರಹ ಸರ್ವಂ ಶಿವಮಯಂ. ಶಿವನ ಅನುಗ್ರಹ ಇಲ್ಲದಿರ ಯಾವುದೂ ನಡೆಯೋದಿಲ್ಲ. ಅದಕ್ಕಾಗಿ ಪ್ರತಿಯೊಬ್ಬರೂ ಸಹಿತ ಶಿವನ ಧ್ಯಾನ ಮಾಡ್ತಕ್ಕಂಥದ್ದು. ಹಾಗೆ ಶಿವಧ್ಯಾನದಲ್ಲಿ ಖರ್ಚಿಲ್ಲ. ನೀವೇನಂದುಕೊಂಡ್ರೂ ಬಹಳ ಬೇಗ ಆಗುತ್ತೆ. ಹಾಗೆ ಶಿವನ ಧ್ಯಾನ ಮಾಡ್ತಕ್ಕಂಥದ್ದು, ಶಿವನ ಮಹಾಮಂತ್ರವನ್ನು ಪಠನೆ ಮಾಡ್ತಕ್ಕಂಥದ್ದು. ಯಾವುದೇ ಒಂದು ಕ್ಷಣ ಎಲ್ಲಾದರೂ ಕೂತ್ಕೊಳ್ಳಿ. ನೀವು ಯಾವುದೇ ಕಾಯಕವನ್ನು ಮಾಡಿ, ನೀವು ಮಾಡುವ ಕಾಯಕದಲ್ಲೇ ಕಾಯಕವೇ ಕೈಲಾಸ ಎಂಬತಕ್ಕಂಥ ರೀತಿ ಚಿಂತನೆ ಮಾಡಿದ್ರೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಯಶಸ್ಸನ್ನು ಸಿದ್ಧಿಪಡಿಸ್ಕೊಳ್ಬೋದು. ಅಂತಹ ಅದ್ಭುತವಾದಂತಹ ಚಿಂತನೆ. ಹಾಗಾಗಿ ಶಿವನಿಗೆ ಇಷ್ಟವಾಗಿರ್ತಕ್ಕಂಥದ್ದಾದರೂ ಒಂದಿಷ್ಟು ಭಸ್ಮ, ಒಂದಿಷ್ಟು ಬಿಲ್ವಪತ್ರೆ, ಒಂದಷ್ಟು ತುಂಬೆ ಹೂವು. ಒಂದಿಷ್ಟು ತುಂಬೆ ಹೂವು, ಪತ್ರೆಗಳು, ಭಸ್ಮ ಇಷ್ಟಿದ್ರೆ ಸಾಕು, ಭಗವಂತ ತೃಪ್ತನಾಗ್ತಾನೆ. ಹಾಗಾಗಿ ಸರ್ವಂ ಶಿವಮಯಂ ಮತ್ತೊಮ್ಮೆ ತಮ್ಮೆಲ್ಲರಿಗೂ ತಿಳಿಸ್ತಾ, ಇವತ್ತಿನ ಕಾಯಕದಲ್ಲಿ ಇವತ್ತಿನ ತಿಥಿವಾರ ನಕ್ಷತ್ರ ಯೋಗ ಫಲ ಪ್ರಕಾರ ನಾವು ಒಂದಷ್ಟು ವಿಚಾರಗಳನ್ನು ನೋಡಿ, ಜೊತೆಗೆ ಇವತ್ತಿನ ರಾಶಿಫಲ, ಯಾಕೆಂದರೆ ವಾರದ ಪ್ರಾರಂಭದ ದಿನ ಆದ್ದರಿಂದ ಇವತ್ತಿನ ರಾಶಿಫಲಗಳಲ್ಲಿ ಏನಿದೆ, ಫಲಾಫಲಗಳು ಎಂಬತಕ್ಕಂಥದ್ದನ್ನು ನಾವು ತಿಳ್ಕೊಳ್ಳೋಣ. ಓಂ ಸರ್ವಮಂಗಳ ಮಾಂಗಲ್ಯೆ ಶಿವೇ ಸರ್ವಾರ್ಥ ಸಾಧಿಕೆಯಂ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಭಗವಂತನ ಪ್ರಾರ್ಥನೆ ಜೊತೆಗೆ ಪಂಚಾಂಗ ಶ್ರವಣ. ಬನ್ನಿ, ಈ ಶುಭ ದಿನದ ವಿಶೇಷವಾಗಿರ್ತಕ್ಕಂಥ ಇವತ್ತಿನ ತಿಥಿವಾರ ನಕ್ಷತ್ರಗಳೇನಿದೆ ಎಂಬತಕ್ಕಂಥದ್ದನ್ನು ಅರಿಯುವಂಥ ಕಾಲ ಇದು, ಪಂಚಾಂಗ ಶ್ರವಣ ಕಾಲ. ಸರ್ವೇಶ್ವರಿ ಸರ್ವತೋಭದ್ರವಾಸಿನಿ ಮಹಾಕಾಳಿ ಮಹಾಲಕ್ಷ್ಮಿ ಲಲಿತಾಂಬಿಕಾಯ ನಮಃ, ದುರ್ಗಾಂಬಿಕಾಯ ನಮಃ, ಕ್ಷೇತ್ರಪಾಲಿನಿ ನಮಃ, ಕ್ಷೇತ್ರೇಶಿ ನಮಃ, ನವದುರ್ಗಾಯ ನಮಃ, ತ್ರಿಕಾಲಗ್ನ ಸಂಪನ್ನೇ ನಮಃ, ಭುವನೇಶ್ವರಿ ನಮಃ, ಲಲಿತಾ ರಾಜರಾಜೇಶ್ವರಿ ದೇವತಾಭ್ಯೋ ನಮಃ. ಹಾಗೇನು ಪ್ರತಿನಿತ್ಯ ಕಾಯಕದಲ್ಲಿ ನಮ್ಮೊಂದಿಗೆ ಇರತಕ್ಕಂಥವ್ರು ಸೈಕಲ್ ಬ್ರ್ಯಾಂಡ್ ಅಗರಬತ್ತಿ. ಸೈಕಲ್ ಬ್ರ್ಯಾಂಡ್ ಅಗರಬತ್ತಿ ಎಂಬತಕ್ಕಂಥದ್ದು ದೇವತಾರಾಧನೆ, ದೇವರ ಪೂಜೆಗೆ ಇದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಭಕ್ತನಿಗೂ ಭಗವಂತನಿಗೂ ಮಧ್ಯದಲ್ಲಿ ಒಂದು ಅವಿನಾಭಾವ ಸಂಬಂಧ ಇದೆ. ಆ ಸಂಬಂಧವನ್ನು ಗಟ್ಟಿಪಡಿಸುವಂಥ ಕಾಲ ಕೆಲವಷ್ಟು ಮಂಗಳ ದ್ರವ್ಯಗಳು, ಸುಗಂಧ ದ್ರವ್ಯ ಅಂತ ಹೇಳ್ತಾರೆ. ಅಂತಹದ್ರಲ್ಲಿ ಸೈಕಲ್ ಬ್ರ್ಯಾಂಡ್ ಅಗರಬತ್ತಿ ತನ್ನ ಕಾಯಕ ಅತ್ಯುತ್ತಮವಾದಂಥದ್ದು ಅಂದರೆ ಅದು ತಪ್ಪಾಗುವುದಿಲ್ಲ. ಒಳ್ಳೆಯದಾಗಲಿ. ದಿ ಡಿವೈನ್ ಸ್ಟಾರ್ ಪೆಂಡೆಂಟ್. ದಿ ಡಿವೈನ್ ಸ್ಟಾರ್ ಪೆಂಡೆಂಟ್ ಎಂಬತಕ್ಕಂಥದ್ದು ಈಗಾಗಲೇ ಜಗಜ್ಜಾಹೀರಾತಾಗಿದೆ. ಪ್ರತಿಯೊಬ್ಬರ ಮನಸ್ಥಿತಿನೂ ಅರ್ಥ ಮಾಡಿಕೊಳ್ಳುವಂಥದ್ದಿದೆ. ಇದರ ಬಗ್ಗೆ ಸಾಕಷ್ಟು ಮಾಹಿತಿಗಳು ನಿಮ್ಮ ಕೈಲಿರ್ತಕ್ಕಂಥ ನಿಮ್ಮ ಮೊಬೈಲಲ್ಲೇ ಸಿಗುತ್ತೆ.
ದಿ ಡಿವೈನ್ ಸ್ಟಾರ್ ಪೆಂಡೆಂಟ್ ಎಂಬತಕ್ಕಂಥದ್ರ ಬಗ್ಗೆ ಇದರ ಚರಿತ್ರೆ ಮತ್ತು ಇದರ ರಿವ್ಯೂ ಮತ್ತು ಇದರ ಬಗ್ಗೆ ಅನಿಸಿಕೆಗಳು ಬೇಕು ಅಂದರೆ ಪ್ರತಿಯೊಂದು ಬಹಳ ಸ್ಪಷ್ಟ ಮಾಹಿತಿ ಸಿಗ್ತಾ ಇದೆ. ಇದೊಂದು ಬಹಳ ಸಂತೋಷವೇ ಸರಿ. ಯಾವುದೇ ಆದರೂ ಸಹಿತ ಒಂದು ಅತ್ಯುತ್ತಮವಾದಂತಹದ್ದು, ವಿಶೇಷವಾಗಿರ್ತಕ್ಕಂಥದ್ದು, ಆ ಒಂದು ರತ್ನದ ಬಗ್ಗೆ ಒಂದಷ್ಟು ಹೆಚ್ಚಿನ ಮಾಹಿತಿ ಸಿಗಬೇಕಾದ್ರೆ ಆ ರತ್ನದ ಅನುಭವದ ಮಾತುಗಳಿದೆಯಲ್ಲ, ಯಾರು ದಿ ಡಿವೈನ್ ಸ್ಟಾರ್ ಪೆಂಡೆಂಟನ್ನು ಧರಿಸಿ ನಮಗೆ ಇಂತಹದ್ದೊಂದು ಅದೃಷ್ಟ ಸಿಕ್ತು ಅಥವಾ ಇಂಥದ್ದೊಂದು ಕೆಲಸ ಆಯಿತು ಅಥವಾ ನಮ್ಮಲ್ಲಿರ್ತಕ್ಕಂಥ ಕರ್ಮಫಲ ದೂರ ಆಯಿತು ಎಂಬತಕ್ಕಂಥ ಚಿಂತನೆ ದಿ ಡಿವೈನ್ ಸ್ಟಾರ್ ಪೆಂಡೆಂಟ್ ಬಗ್ಗೆ ಮಾತಾಡಿರ್ತಕ್ಕಂಥವರು ಸಾಕಷ್ಟು ಜನ ಇದ್ದಾರೆ. ಹಾಗೆ ಇವತ್ತಿಗೂ ಸಹಿತ ಬೇಕು ಅಂತ ಅಪೇಕ್ಷೆ ಪಡ್ತಾ ಇರತಕ್ಕಂಥವರು ಸಾಕಷ್ಟು ಜನ ಇದ್ದಾರೆ. ಒಂದು ಕುಟುಂಬದಲ್ಲಿ 8 ರಿಂದ 9 ಜನ ಇದ್ದರೆ 9 ಜನವೂ ಸಹಿತ ನಾವು ಧರಿಸಿದ್ದೀವಿ, 9 ಜನದ ಭವಿಷ್ಯತ್ತು ಹೀಗಿದೆ ನಮ್ಮ ಅಂತ ಹೇಳಿ ನಿನ್ನೆ ಎಷ್ಟೇ ನನ್ನ ಹತ್ರ ಮಾತಾಡಿರ್ತಕ್ಕಂಥವ್ರು ಇದ್ದಾರೆ. ಹಾಗಾಗಿ ದಿ ಡಿವೈನ್ ಸ್ಟಾರ್ ಪೆಂಡೆಂಟ್ ಬೇಕು ಅಂತಕ್ಕಂಥವ್ರಿಗೆ ಈಗಾಗಲೇ ಸ್ಕ್ರೀನ್ ಮೇಲೆ ಅದರ ನಂಬರನ್ನು ಹಾಕಿದ್ವಿ. ಜೊತೆಗೆ ಈಗಾಗಲೇ ನಮ್ಮ ಮಹರ್ಷಿ ಮಂದಿರ ಸಾಲಿಗ್ರಾಮ ಕ್ಷೇತ್ರದಲ್ಲೂ ಸಹಿತ ಇದರ ಒಂದು ಮಳಿಗೆ ಇದೆ, ಬನ್ನಿ ಅದನ್ನು ನೀವು ತಗೊಳ್ಳಿ ಅಂತ ಹೇಳಿದ್ದೀವಿ. ತಾವು ಮತ್ತೊಮ್ಮೆ ನೋಡ್ತಿದ್ರಿ ನಮ್ಮ ಸ್ಕ್ರೀನ್ ಮೇಲೆ ಅಂದರೆ ಟಿ ವಿ ಪರದೆ ಮೇಲೆ ದಿ ಡಿವೈನ್ ಸ್ಟಾರ್ ಪೆಂಡೆಂಟಿನ ಮೊತ್ತ ಎಷ್ಟು, ಜೊತೆಗೆ ಇದರ ನಂಬರ್ ಏನು, ಇದನ್ನು ಹೇಗೆ ನೀವು ಮಾಡಬೇಕು, ಹೇಗೆ ಅದರ ನಂಬರ್ ನೀವು ಡಯಲ್ ಮಾಡಿದ್ರೆ ಸಾಕು ನಿಮ್ಮ ಮನೆ ಬಾಗಿಲಿಗೆ ಬಂದು ಸೇರುವಂತಹ ಅದೃಷ್ಟ ಈ ಡಿವೈನ್ ಸ್ಟಾರ್ ಪೆಂಡೆಂಟ್. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಸದ್ಗುರು ಶಾಂಪು, ಸದ್ಗುರು ಅಲೋವೆರಾ ಶಾಂಪೂ ಮತ್ತು ಕಂಡೀಷನರ್ ಇದು ಪ್ರತಿಯೊಬ್ಬರಿಗೂ ಬೇಕು. ಯಾಕೆಂದರೆ ಪ್ರತಿನಿತ್ಯ ಶುಭ್ರರಾಗಿದ್ದರೆ ಮನಸ್ಸಿಗೊಂದು ಆನಂದ. ನಾವು ಸ್ನಾನ ಮಾಡತಕ್ಕಂಥದ್ದು ದೇಹಕ್ಕೆ ನಿಜ, ಆದರೆ ತಲೆಗೆ ಸ್ನಾನ ಮಾಡೋದ್ರಿಂದ ಆರೋಗ್ಯ ವೃದ್ಧಿ ಆಗುತ್ತೆ, ಮನಸ್ಸು ನೆಮ್ಮದಿ ಆಗುತ್ತೆ. ಈಗ ತಂಪಿನ ಕಾಲ ಅಂತ ಹೇಳ್ಬೋದು, ಆದರೆ ಯಾವ ಕಾಲವಾದರೂ ಸಹಿತ ಸದ್ಗುರು ಆಯುರ್ವೇದ ಕಂಡೀಷನರ್ ಮತ್ತು ಶಾಂಪೂಗೆ ಅದರದೇ ಆದ ಗತ್ತಿದೆ. ಅದರಿಂದ ಇದು ಸಾಕಷ್ಟು ಆರೋಗ್ಯಕರ ಅಂತಲೂ ಹೇಳ್ಬೋದು. ಒಳ್ಳೆಯದಾಗಲಿ. ಇನ್ನು ಸಿಲ್ಕ್ ಮಾರ್ಕ್ ಸೀರೆಗಳು, ಸಿಲ್ಕ್ ಮಾರ್ಕ್ ಅಂತಕ್ಕಂಥದ್ದಿಲ್ಲ ಅಂದರೆ ಆ ಸೀರೆಗೆ ಒಂದು ಬೆಲೆ ಇಲ್ಲ ಅಂತ ಹೇಳ್ತಾರೆ. ಯಾಕೆಂದರೆ ರೇಷ್ಮೆ ಸೀರೆ ಎಂಬತಕ್ಕಂಥದ್ದು, ರೇಷ್ಮೆ ಕಡಿಮೆ ಬಡ್ಜೆಟ್ ಅಲ್ಲ, ಹೆವಿ ಬಡ್ಜೆಟ್ ಇದೆ. ಅಷ್ಟು ದುಡ್ಡು ಕೊಟ್ಟು ತಗೊಂಡಾಗ ಅದರಲ್ಲಿ ಒಳ್ಳೆಯದನ್ನು, ಅದರ ಬಗ್ಗೆ ಒಂದು ನಂಬಿಕೆಯನ್ನು ಮತ್ತು ಅದರ ಬಗ್ಗೆ ಒಂದು ವಿಶೇಷವಾಗಿರ್ತಕ್ಕಂಥ ಗುಣಮಟ್ಟ ಇರತಕ್ಕಂಥದ್ದು ತಿಳ್ಕೊಳ್ಬೇಕು ಅಂದರೆ ಅದು ಸಿಲ್ಕ್ ಮಾರ್ಕ್ ಇರಬೇಕು. ಅಂತಹ ಸಿಲ್ಕ್ ಮಾರ್ಕ್ ಸೀರೆಗಳು ಎಲ್ಲರ ಕೈ ಎಟ್ಕುವಂಥದ್ದು, ಎಲ್ಲರಿಗೂ ಸಿಗುವಂಥದ್ದಾಗಲಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಶ್ರೀ ವಿಶ್ವವಸು ನಾಮ ಸಂವತ್ಸರೆ ಉತ್ತರಾಯಣಿ ಗ್ರೀಷ್ಮ ಋತು ಜ್ಯೇಷ್ಠ ಮಾಸ ಶುಕ್ಲ ಪಕ್ಷ. ಆಗಲೇ ಜ್ಯೇಷ್ಠ ಮಾಸದಲ್ಲಿದ್ದೇವೆ. ಜ್ಯೇಷ್ಠ ಆದರೆ ಮುಂದೆ ಆಷಾಢ, ಆಷಾಢ ಆಗ್ತಾ ಇದ್ದ ಹಾಗೆ ಶ್ರಾವಣ ಬಂದುಬಿಡುತ್ತೆ. ಆದರೂ ಶ್ರಾವಣ ಬರ್ತಾ ಇದೆ ಅಂದರೆ ನಮ್ಮ ಮಹರ್ಷಿ ಮಂದಿರದಲ್ಲಿ ಸಾಲಿಗ್ರಾಮ ಕ್ಷೇತ್ರದಲ್ಲಿ ಜಾತ್ರಾ ಮಹೋತ್ಸವದ ಕಲರವ ಶುರುವಾಗತ್ತೆ. ನೋಡ್ತಾ ಇದ್ದ ಹಾಗೆ ಸಾಲಿಗ್ರಾಮ ಕ್ಷೇತ್ರದಲ್ಲಿ ಶ್ರಾವಣ ಮಾಸ ಬಂತು ಅಂದರೆ ಜಾತ್ರೆಗಳು ಪ್ರಾರಂಭ ಆಗುತ್ತೆ. ಅಂದರೆ ಜನ ಸೇರುವಂತಹದ್ದು ಅದ್ಭುತವಾದ ಕಾರ್ಯಕ್ರಮ, ಎಲ್ಲರನ್ನೂ ಸಲಹಿ ಎಲ್ಲರಿಗೂ ಆಶೀರ್ವಾದ ಮಾಡ್ತಿರ್ತಕ್ಕಂಥ ಸಾಲಿಗ್ರಾಮ ಕ್ಷೇತ್ರ, ಲಕ್ಷ್ಮೀ ಭೂವರಹ ಸಾಲಿಗ್ರಾಮ ಕ್ಷೇತ್ರ. ವರಹದೇವರು, ಆ ವರಹದೇವರು ಹುಟ್ಟಿದ್ದೇ ಭೂಮಿಲಿರ್ತಕ್ಕಂಥ ಸಂಕಷ್ಟವನ್ನು ದೂರ ಮಾಡಲಿಕ್ಕೆ. ಯಾರು ಭೂದೋಷದಿಂದ ನರಳುತ್ತಾ ಇದ್ದೀರಿ, ಯಾರು ವಾಸ್ತುದೋಷದಲ್ಲಿದ್ದೀರಿ, ಯಾರು ಕುಟುಂಬದಲ್ಲಿ ನೆಮ್ಮದಿ ಕಾಣದಂಥ ರೀತಿಯಲ್ಲಿದ್ದೀರಿ, ಅಂತಹವ್ರನ್ನ ಕೈ ಹಿಡಿದು ನಡೆಸುವಂತಹದ್ದು ಲಕ್ಷ್ಮೀ ಭೂವರಹ ಸ್ವಾಮಿಯ ಸಾನ್ನಿಧ್ಯದ ಶಕ್ತಿ. ಅಂತಹ ಸಾನ್ನಿಧ್ಯಕ್ಕೆ ಬಂದು ಭಗವಂತನ ದರ್ಶನ ಮಾಡಿಕೊಂಡು ಆತನ ಕೃಪಾಕಟಾಕ್ಷಕ್ಕೆ ತಾವು ಪಾತ್ರರಾಗ್ಬೋದು. ಯಾರಿಗೆ ಭೂದೋಷ ಇದೆ, ಭೂಮಹಾಲಕ್ಷ್ಮಿಯ ವಿಶೇಷವಾಗಿರ್ತಕ್ಕಂಥ ಭೂಮಹಾಲಕ್ಷ್ಮಿಯ ಅನುಷ್ಠಾನವನ್ನು, ಭೂದೇವಿಯ ಅನುಷ್ಠಾನವನ್ನು ಮಾಡುವಂಥ ಒಂದು ವಿಶೇಷ ಸಾನ್ನಿಧ್ಯ ನಮ್ಮ ಮಹರ್ಷಿ ಮಂದಿರದಲ್ಲಿ ನಡೀತಾ ಇದೆ. ಹಾಗಾಗಿ ಬನ್ನಿ, ಬಂದು ಭಾಗವಹಿಸಿ ಭಗವಂತನ ದರ್ಶನ ಮಾಡಿಕೊಳ್ಳಿ. ಇನ್ನು ಜ್ಯೇಷ್ಠ ಮಾಸದಲ್ಲಿ ನಾವಿದ್ದೇವೆ. ಜ್ಯೇಷ್ಠ ಮಾಸದ ಶುಕ್ಲಪಕ್ಷ 2/6/2025 ಸೋಮವಾರ, ಸಪ್ತಮಿ ಮಕಾ ನಕ್ಷತ್ರ. ಇವತ್ತು ಮಕಾ ನಕ್ಷತ್ರವಾದ್ದರಿಂದ ನಕ್ಷತ್ರ ಪ್ರಕಾರ ಸೂರ್ಯ ಮತ್ತು ಬುಧ ಮತ್ತು ಚಂದ್ರ, ಸೂರ್ಯ ಬುಧ ಚಂದ್ರ ಈ 3 ಗ್ರಹಗಳು ವಿಶೇಷವಾಗಿರ್ತಕ್ಕಂಥದ್ದೇ. ಸೂರ್ಯ ಚಂದ್ರರಂತೂ ಪ್ರತ್ಯಕ್ಷವಾಗಿ ಕಾಣತಕ್ಕಂಥ ದೇವರು ಅಂತಲೂ ಹೇಳ್ತಾರೆ. ಯಾಕೆ ಅಂದರೆ ಹೇಳಲೇಬೇಕು, ಸೂರ್ಯನ ಕಿರಣವಿಲ್ಲ ಅಂದರೆ, ಬೆಳಗ್ಗೆದ್ದು ಸೂರ್ಯ ದರ್ಶನ ಕೊಡಲಿಲ್ಲ ಅಂದರೆ ಜೀವರಾಶಿಗಳು, ಮಾನವ ಸಂಕುಲನ ಎಲ್ಲವೂ ಸಿದ್ಧ ಒಂದಷ್ಟು ಒಂದು ನಷ್ಟಕ್ಕೊಳಗಾಗ್ಬಿಡುತ್ತೆ. ಇನ್ನು ಚಂದ್ರ ಇಲ್ಲ ಅಂದರೆ ಮನಸ್ಸಿಗೆ ನೆಮ್ಮದಿ ಇಲ್ಲ, ಶಾಂತಿ ಇಲ್ಲ, ಒಂದು ತಂಪಾದಂಥ ವಾತಾವರಣ ಇಲ್ಲ, ಎಲ್ಲಕ್ಕಿಂತ ಮುಖ್ಯವಾಗಿ ಮನಸ್ಸಿನ ಮೇಲೆ ಬೀಳುವಂಥ ಗದಾಪ್ರಹಾರ ಆಗಿಬಿಡುತ್ತೆ. ಹಾಗೆ ಗ್ರಹಗಳಲ್ಲಿ ಒಂದೊಂದು ಗ್ರಹಗಳ ನಿಯಮವು ಒಂದೊಂದು ತರಹ ಇದೆ. ಪ್ರತಿಯೊಂದು ಗ್ರಹಕ್ಕೂ ಅದರದೇ ಆದಂಥ ಒಂದಷ್ಟು ವರ್ಚಸ್ಸಿದೆ, ಅದರದೇ ಆದಂತಹ ಒಂದಷ್ಟು ಕಾಯಕವಿದೆ. ಹಾಗಾಗಿ ಯಾರ್ಯಾರ ಜಾತಕದಲ್ಲಿ ಬರುವಂಥ ಸಮಸ್ಯೆಗಳನ್ನು ನೋಡಿದ್ರೆ, ಒಂದು ಆರೋಗ್ಯದಲ್ಲಿ ಯಾವ ಭಾಗದ ಸಮಸ್ಯೆ ಅಂದರೆ ಆಗ ಆ ಗ್ರಹಕ್ಕೆ ಸಂಬಂಧಪಟ್ಟಂಥ ಭಾಗವೇ ಅದಾಗಿರುತ್ತೆ. ಅದಕ್ಕೋಸ್ಕರ ಸುಮಾರು ಜನ ತಿಳಿದಿರ್ತಕ್ಕಂಥವ್ರು ಯೋಚನೆ ಮಾಡ್ತಾರೆ, ಪ್ರತಿನಿತ್ಯ ತನ್ನ ಕಾಯಕದಲ್ಲಿ ಆದಿತ್ಯಾದಿ ನವಗ್ರಹಗಳಿಗೊಂದು ಪ್ರಾರ್ಥನೆ ಮಾಡಿ ತದನಂತರ ಅವರು ಕೆಲಸ ಕಾರ್ಯಗಳನ್ನು ಮುಂದುವರಿಸ್ತಾ ಹೋಗ್ತಾರೆ.
ಅಂತಹ ನಿಟ್ಟಿನಲ್ಲಿ ವಾರದ ಪ್ರಾರಂಭದ ದಿನ, ಅದರಲ್ಲೂ ಜ್ಯೇಷ್ಠ ಮಾಸದ ಶುಕ್ಲ ಪಕ್ಷದ ಈ ಶುಭ ದಿನ ತಮ್ಮೆಲ್ಲರ ಮನೋಕಾಮನೆ ಸಿದ್ಧಿಯಾಗಲಿ ಅಂತ ಹೇಳಿ, ಮಕಾ ನಕ್ಷತ್ರವಾದಂತಹ ಈ ಶುಭ ದಿನ ನಾವು ನೀವು ತಿಳ್ಕೊಳ್ಬೇಕಾಗಿರ್ತಕ್ಕಂತಹ ರಾಶಿಫಲದ ಜೊತೆಗೆ ವಿಶೇಷವಾಗಿರ್ತಕ್ಕಂಥ ಒಂದಷ್ಟು ವಿಚಾರಗಳನ್ನು ಇವತ್ತು ನೀವು ತಿಳ್ಕೊಳ್ಬೇಕಾಗಿದೆ. ಅದಕ್ಕಾಗಿ ಸಾಂಬ ಸದಾಶಿವನಲ್ಲೂ ಮಹಾವಿಷ್ಣುವಿನಲ್ಲೂ ಮತ್ತೊಮ್ಮೆ ಮೊರೆ ಹೋಗ್ತಾ ತಾಯಿ ಮಹಾಲಕ್ಷ್ಮಿಯ ಕೃಪೆಯಿಂದ ಎಲ್ಲರ ಮನೋಕಾಮನೆ ಸಿದ್ಧಿಯಾಗಿ ಎಲ್ಲರ ಆರ್ಥಿಕ ಪರಿಸ್ಥಿತಿ ಮತ್ತಷ್ಟು ಅಭಿವೃದ್ಧಿ ಆಗಲಿ ಅಂತ ದೇವರನ್ನ ಪ್ರಾರ್ಥನೆ ಮಾಡ್ತಾ, ಒಳ್ಳೆಯದಾಗಲಿ, ಶುಭವಾಗಲಿ. ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ಮಹರ್ಷಿವಾಣಿ ಕಾರ್ಯಕ್ರಮ. ಎಲ್ಲರ ಕಾತುರತೆ, ಎಲ್ಲರ ಮನಸ್ಸಲ್ಲಿರ್ತಕ್ಕಂಥದ್ದು ಒಂದೇ, ಆದಷ್ಟು ಬೇಗ ರಾಶಿಫಲವನ್ನು ಆಲಿಸಬೇಕು. ರಾಶಿಫಲದಲ್ಲಿರ್ತಕ್ಕಂತಹ ಫಲಾಫಲಗಳಲ್ಲಿರ್ತಕ್ಕಂಥ ಸತ್ಯಾಸತ್ಯತೆಗಳನ್ನು ತಿಳ್ಕೊಂಡು ನಾವು ಮುಂದೆ ಹೆಜ್ಜೆಯನ್ನು ಹಾಕಬೇಕು ಎಂಬತಕ್ಕಂಥ ಚಿಂತನೆ ಎಲ್ಲರೂ ಮಾಡುವರು ಇರ್ತಾರೆ. ಹಾಗಾಗಿ ಮೊದಲು ರಾಶಿಫಲಕ್ಕೆ ಹೆಚ್ಚು ಆದ್ಯತೆ ಕೊಡೋಣ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಶ್ಚ ರಾಹವೇ ಕೇತುವೆ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮೋ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡ್ತಾ ಸರ್ವರಿಗೂ ಸಕಲರಿಗೂ ಸಹಿತ ಸನ್ಮಂಗಳ ಉಂಟಾಗಲಿ, ಭಗವಂತನ ಅನುಗ್ರಹ ಉಂಟಾಗಲಿ, ರಾಶಿಫಲದ ಕಡೆ ಎಲ್ಲರ ಗಮನ ಇರಲಿ, ಆ ಗಮನದಂತೆ ತಮ್ಮ ಕಾಯಕವು ಸಿದ್ಧಿಯಾಗುವಂಥದ್ದಾಗಲಿ. ಇನ್ನು ಮೊದಲನೇದಾದಂತಹದ್ದು ಮೇಷರಾಶಿ. ಮೇಷಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಚಂದ್ರನ ಆಸ್ಥಾನದಿಂದ ಮನಸ್ಸಿಗೆ ಶಾಂತಿ ನೆಮ್ಮದಿ ಸಿಗಬೇಕು ನಿಜ. ಆದರೆ ಶನಿಯ ಪ್ರಭಾವದಿಂದ ಮಾಡದಿರತಕ್ಕಂಥ ತಪ್ಪು ಒಪ್ಪುಗಳಿಗೆ ತಲೆ ಬಗ್ಗಿಸಿ ನಿಂತುಕೊಳ್ಬೇಕಾದಂಥ ಪರಿಸ್ಥಿತಿ ಇವತ್ತು ನಿಮ್ಮದಾಗ್ತಾ ಇದೆ. ನೀವು ಏನು ಚಿಂತನೆ ಮಾಡಿದ್ರು, ಯಾವ ಕಾಯಕವನ್ನು ಆಲೋಚನೆ ಮಾಡಿದ್ರು, ಯಾವುದೇ ಕೆಲಸ ಕಾರ್ಯಗಳ ಬಗ್ಗೆ ಚಿಂತನೆ ಮಾಡಿ ಆಲೋಚನೆ ಮಾಡಿದ್ರು ಅದು ಸರಿ ಆಗ್ತಾ ಇಲ್ವೇನೋ, ಅಥವಾ ಏನೋ ತೊಂದರೆ ಆಗುತ್ತೇನೋ, ಅಥವಾ ಇವತ್ತಿನ ಕಾಯಕದಲ್ಲೂ ತೊಂದರೆ ಎದುರಾಗ್ಬೋದೇನೋ ಎಂಬತಕ್ಕಂಥದ್ರ ಸಂದೇಹ, ಸಂಶಯ ನಿಮಗೆ ಬಾಧಿಸುತ್ತೆ. ಹಾಗೆ ಇವತ್ತು ಒಂದಷ್ಟು ಮಟ್ಟಿಗೆ ಸಮಸ್ಯೆಗಳ ಸೆರೆಮಾಲೆ ಸಾಕಷ್ಟು ಇದೆ. ಒಂದಷ್ಟು ಜನಕ್ಕೆ ತೊಂದರೆ ತಾಪತ್ರೆಗಳೆಂಬತಕ್ಕಂಥದ್ದು ಅಷ್ಟೇ ಇದೆ. ಆದರೆ ಸರಿಯಾದ ಸನ್ಮಾರ್ಗದಲ್ಲಿ ನಡೀಬೇಕಾಗಿರ್ತಕ್ಕಂತಹ ನಿಮಗೆ ಒಂದಷ್ಟು ತೊಂದರೆ ತಾಪತ್ರೆಗಳಾಗುವಂತಹ ಪರಿಸ್ಥಿತಿ ಇರೋದರಿಂದ ಇವತ್ತು ಸರಿಸುಮಾರು 11 ಗಂಟೆ 12 ನಿಮಿಷದಿಂದ 11 ಗಂಟೆ 12 ನಿಮಿಷದಿಂದ 4 ಗಂಟೆ 23 ನಿಮಿಷದವರೆಗೂ ಸ್ವಲ್ಪ ಜಾಗೃತರಾಗಿರ್ತಕ್ಕಂಥದ್ದು ಬಹಳ ಉತ್ತಮ. ಮೇಷರಾಶಿಯಲ್ಲಿರ್ತಕ್ಕಂಥ ಸ್ತ್ರೀಯರು, ಹೆಣ್ಣು ಮಕ್ಕಳು ಆದಷ್ಟು ಇವತ್ತಿನ ದಿವಸ ಯಾವುದೇ ಒಂದು ವಿಚಾರವನ್ನಾದರೂ ಅಲ್ಲಿಂದಲ್ಲೇ ಬಿಟ್ಟು ನಡೀತಕ್ಕಂಥದ್ದು ಉತ್ತಮ. ಒಂದೇ ವಿಚಾರವನ್ನು ತಲೆಯಲ್ಲಿಟ್ಕೊಂಡು ಬೆಳಗ್ಗೆಯಿಂದ ಸಾಯಂಕಾಲ ತನಕ ಅದನ್ನು ಮನಸ್ಸನ್ನು ಹೊಂದಿಕೊಂಡು ಅಯ್ಯೋ ಇದಾಗಲಿಲ್ಲ, ನನಗಿದಿಲ್ಲ, ಅಥವಾ ನನ್ನ ಕೈಲಿ ಆಗ್ತಾ ಇಲ್ಲ, ಅಥವಾ ಯಾರೋ ನನಗೆ ಇದ್ರ ಬಗ್ಗೆ ತೊಂದರೆ ಮಾಡಿದ್ರು ಅಂತಕ್ಕಂಥದ್ರ ಮನಸ್ಥಿತಿ ಬಿಟ್ಟು ಮುಂದೆ ಏನಾಗಬೇಕಾಗಿದೆ ಎಂಬತಕ್ಕಂಥದ್ರ ಚಿಂತನೆ ಮಾಡ್ತಾ ಮುಂದೆ ನಡೆದರೆ ಹೆಚ್ಚಿನ ಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ಇವತ್ತಿನ ದಿವಸ ತಾಯಿ ಶಂಕರಿಯನ್ನು ಅಥವಾ ದುರ್ಗೆಯನ್ನು ಅಥವಾ ಗ್ರಾಮ ದೇವತೆಯನ್ನು ಪ್ರಾರ್ಥನೆ ಮಾಡಿ ಬೆಳಿಗ್ಗೆ ಮನೆಯಿಂದ ಆಚೆ ಬರುವಾಗ ಸಾಧ್ಯವಾದರೆ 1 ಚಿಟಿಕೆಯಷ್ಟು ಲವಣ ಅಂದರೆ ಉಪ್ಪನ್ನು ದಕ್ಷಿಣಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಹಸಿರು ಗಿಡದ ಮೇಲೆ ಹಾಕಿ ತದನಂತರ ಮುಂದೆ ನಡೆದರೆ ಖಂಡಿತ ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀರಿ ಮೇಷರಾಶಿಯವರು. ಇನ್ನು ವೃಷಭ ರಾಶಿ ಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಹಣಕಾಸಿನ ಬಗ್ಗೆ ಪರವಾಗಿಲ್ಲ, ವ್ಯಾಪಾರ ಪರವಾಗಿಲ್ಲ, ವ್ಯವಹಾರಗಳು ಪರವಾಗಿಲ್ಲ, ನೀವು ಮಾಡುವಂಥ ಸ್ನೇಹ ಅಥವಾ ನಿಮ್ಮ ವ್ಯವಹಾರ, ನಿಮ್ಮ ಪಾರ್ಟ್ನರ್ಶಿಪ್ಪು ಅಥವಾ ನಿಮ್ಮ ವೃತ್ತಿ ಧರ್ಮದಲ್ಲಿ ಏನೋ ಒಂದು ಬದಲಾವಣೆ ತಂದುಕೊಳ್ಬೇಕು ಅಂತಕ್ಕಂಥದ್ರ ಚಿಂತನೆ ಇದೆಲ್ಲವೂ ಸಹಿತ ನಿಮ್ಮನ್ನು ಕೈ ಹಿಡಿದು ನಡೆಸುತ್ತೆ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೆ ಸಹಿತ ಸ್ವಲ್ಪ ಆಲೋಚನೆ ಶುರುವಾಗಿಬಿಡುತ್ತೆ. ಆಲೋಚನೆಯ ಜೊತೆಗೆ ಯಾವುದು ಬೇಕು ಯಾವುದು ಬೇಕು ಬೇಡಗಳನ್ನು ಸರಿಯಾಗಿ ಆಲೋಚನೆ ಮಾಡದಿರ ಇದ್ದರೆ ಅದು ತೊಂದರೆ ತಾಪತ್ರೆ ಎಂಬತಕ್ಕಂಥದ್ದು ಅಷ್ಟೇ ಜಾಸ್ತಿ ಆಗುತ್ತೆ. ಆದರೆ ಇವತ್ತಿನ ದಿವಸ ತಾಯಿನ ಪ್ರಾರ್ಥನೆ ಮಾಡಿ, ಹಾಗೆ ಮನೆಯಿಂದ ಆಚೆ ಬರುವಾಗ ಮೊದಲು ಮನೆ ದೇವರ ಪ್ರಾರ್ಥನೆ ಮಾಡಿ ನಿಮ್ಮ ತಾಯಿಯ ಪಾದ ಮುಟ್ಟಿ ನಮಸ್ಕಾರ ಮಾಡ್ತಕ್ಕಂಥದ್ದು ಭಾಳ ಉತ್ತಮ ವೃಷಭ ರಾಶಿಯವರಿಗೆ. ಹಾಗೆ ವೃಷಭ ಲಗ್ನದಲ್ಲಿರ್ತಕ್ಕಂಥವ್ರು ಇವತ್ತಿನ ದಿವಸ ನಿಮ್ಮ ವಸ್ತ್ರಗಳಿಗಾಗಲಿ ಅಥವಾ ನೀವು ಹಣೆಯಲ್ಲಿ ಇಡುವಂತಹ ಗಂಧಕ್ಕಾಗಲಿ ಒಂದಷ್ಟು ಸುಗಂಧ ದ್ರವ್ಯ ಇರಲಿ. ಅಂದರೆ ಸುಗಂಧ ದ್ರವ್ಯ ಇವತ್ತು ನಿಮ್ಮ ಬಳಿ ಇದ್ದರೆ ನಿಮ್ಮ ಜಾತಕದಲ್ಲಿ ಶುಕ್ರನ ಪ್ರಭಾವದಿಂದ ಮತ್ತಷ್ಟು ಆಕರ್ಷಿತರಾಗಿರ್ತೀರಿ, ಮತ್ತಷ್ಟು ಹೆಚ್ಚಿನ ಕೆಲಸಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ಯಾವುದೇ ವೃತ್ತಿಧರ್ಮದಲ್ಲಿರ್ತಕ್ಕಂಥವ್ರಿಗಾದರೂ ನಿಮ್ಮ ಮನಸ್ಸು ತಿಳಿಯಾಗಿಟ್ಕೊಂಡು ಯಾವುದಾದ್ರೂ ಒಂದು ಕೆಲಸವನ್ನು ಕಾರ್ಯಸಿದ್ಧಿ ಮಾಡ್ಕೊಳ್ತಕ್ಕಂಥ ಯೋಗ ಫಲ ವೃಷಭ ರಾಶಿಯವರಿಗಿದೆ. ಅದರಲ್ಲೂ ಮಧ್ಯಾಹ್ನ 2 ಗಂಟೆಯಿಂದ 4 ಗಂಟೆ 13 ನಿಮಿಷದವರೆಗೂ 2 ರಿಂದ 4 ಗಂಟೆ 13 ನಿಮಿಷ ವೃಷಭ ರಾಶಿಯವರಿಗೆ ಒಂದಿಷ್ಟು ಒಳಿತಾಗುವಂಥ ಕಾಲ. ಈ ಸಮಯದಲ್ಲಿ ತಾವು ಯಾವ ಚಿಂತನೆಯನ್ನು ಮಾಡಿದ್ರೂ ಅದೃಷ್ಟ ಎಂಬತಕ್ಕಂಥದ್ದು ನಿಮ್ಮ ಬೆನ್ನ ಹಿಂದೆನೇ ಇದೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಿಥುನ ಲಗ್ನದಲ್ಲಿರ್ತಕ್ಕಂಥವರಿಗೆ ಪ್ರಾರಂಭಿಕ ಹಂತದಲ್ಲಿ ಒಂದಷ್ಟು ಮಾನಸಿಕವಾದಂಥ ಒತ್ತಡಗಳಿದೆ. ಅಂದರೆ
ಒಂದೇ ಕ್ಷಣ ಆಲೋಚನೆ, ಅದರಲ್ಲಿ 4 ಥರ ಚಿಂತನೆ. ಯಾವುದು ಮಾಡಬೇಕು, ಯಾವುದು ಬಿಡಬೇಕು, ಯಾವುದು ಸರಿ, ಯಾವುದು ತಪ್ಪು, ಅಥವಾ ಯಾವ ನಿರ್ಣಯದಿಂದ ಏನಾಗಬಹುದು, ಹೀಗೆ ಆಲೋಚನೆ ಮಾಡುವಂಥ ಕೆಲಸ, ಮೈಮರೆತು ಕೂತ್ಕೊಳ್ಳುವಂಥ ಕೆಲಸ, ಕುಟುಂಬದವರ ಮಧ್ಯದಲ್ಲಿ ಸಣ್ಣ ಪುಟ್ಟ ಗಲಾಟೆ ಕದನಗಳು ಶುರುವಾಗುವಂಥ ಸಮಯ. ಹಾಗೆ ಉದ್ಯೋಗಕ್ಕೆ ಅಂತ ಬಂದಾಗಲೂ ಅಷ್ಟೊಂದು ವಿಶೇಷವಾಗಿರ್ತಕ್ಕಂಥ ರೀತಿ ಉದ್ಯೋಗದಲ್ಲಿ ಲಾಭ ಕಾಣುವುದಿಲ್ಲ. ಆದರೂ ಯಾವುದೇ ಕಾಯಕವನ್ನು, ಪ್ರತಿನಿತ್ಯದ ಕಾಯಕವನ್ನು ಚಾಚೂ ತಪ್ಪದೇರ ನೀವು ನಡೆಸಿದ್ದೇ ಆದರೆ ಭಗವಂತ ಯಾವ ಕಾಲಕ್ಕೆ ಏನು ಕೊಡಬೇಕೋ ಅದನ್ನು ಕೊಟ್ಟೇ ಕೊಡ್ತಾನೆ. ಆದರೆ ಒಂದು ಕ್ಷಣ ಆಲೋಚನೆ ಮಾಡಿದಾಗ ಮನಸ್ಸು ಬಹಳಷ್ಟು ನೊಂದುಕೊಂಡು ಕೆಲವು ವಿಚಾರ ಯಾರೊಬ್ಬರಿಂದಿಗೂ ಹೇಳೋಕ್ಕಾಗ್ದಿರ ನಿಮ್ಮೊಳಗೆ ನೀವು ನೋವು ಪಡುವಂಥ ಪರಿಸ್ಥಿತಿ ಆಗುತ್ತೆ. ಎಲ್ಲ ಥರ ಶಕ್ತರಾದರೂ ಶಕ್ತಿ ಇಲ್ಲದಂಥ ರೀತಿ ಕೂತ್ಕೊಳ್ಳುವಂಥ ಪರಿಸ್ಥಿತಿ ಮಧ್ಯಾಹ್ನ 4ರಿಂದ 6 ತನಕ ಇರುತ್ತೆ. 4 ಗಂಟೆಯಿಂದ 6 ಗಂಟೆವರೆಗೂ ನೀವು ತೆಗೆದುಕೊಳ್ಳುವಂತಹ ನಿರ್ಣಯಗಳು ಅಷ್ಟು ಲಾಭದಾಯಕವಾಗಿರ್ತಕ್ಕಂಥದ್ದಲ್ಲ. ಈ ಸಮಯದಲ್ಲಿ ಯಾರು ಏನು ಹೇಳಿದ್ರು ನಿಮ್ಮ ಮನಸ್ಸಿಗೆ ಸರಿ ಅನಿಸೋದನ್ನಷ್ಟೇ ತಾಳ್ಮೆಯಿಂದ ಆಲೋಚನೆ ಮಾಡಿ ತೀರ್ಮಾನ ತಗೊಳ್ಳಿ. ಇನ್ನು ಶುಭ ಸಂಧ್ಯಾಕಾಲ ಸಾಯಂ ಸಂಧ್ಯಾ ಸರಿಸುಮಾರು ಸಂಜೆ 6 ಗಂಟೆ 11 ನಿಮಿಷದಿಂದ ರಾತ್ರಿ 8 ಅಥವಾ 9ರವರೆಗೂ ಒಂದಿಷ್ಟು ಒತ್ತಡಗಳು ಸಾಕಷ್ಟು ಆಗುತ್ತೆ. ನೀವು ಮಾತಾಡ್ದಿದ್ರು, ನೀವು ವ್ಯವಹಾರಕ್ಕೆ ಮುಂದೆ ಹೋಗ್ದಿದ್ರು ಯಾವುದಾದ್ರೂ ಒಂದು ಸಮಸ್ಯೆ ಮನೆ ಬಾಗಿಲಿಗೆ ಬಂದು ಕೂತ್ಕೊಳ್ಳುತ್ತೆ. ಹಾಗಾಗಿ ಇವತ್ತು ಸಂಧ್ಯಾಕಾಲ ಅಥವಾ ರಾತ್ರಿ ಕಾಲದಲ್ಲಿ ಮೊದಲು ಸೋಮೇಶ್ವರ ಸುಂದರೇಶ್ವರ ಪರಮೇಶ್ವರನ ಪ್ರಾರ್ಥನೆ ಮಾಡಿ ಓಂ ನಮಃ ಶಿವಾಯ ಎಂಬತಕ್ಕಂಥ ಶಿವಮಂತ್ರವನ್ನು ನಿತ್ಯ ಪಠನೆ ಮಾಡುವಂಥ ರೀತಿ ಇವತ್ತು ನೀವು ಪಠನೆ ಮಾಡಿದ್ರೆ ಮತ್ತಷ್ಟು ಲಾಭವನ್ನು ಸಾವು ಸಿದ್ಧಿಪಡಿಸ್ಕೊಳ್ಬಹುದು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ, ಚಂದ್ರ ಇರ್ತಕ್ಕಂಥ ಆಸ್ಥಾನದಿಂದ ಮನಸ್ಸಿಗೆ ಶಾಂತಿ, ನೆಮ್ಮದಿ ತಂದುಕೊಂಡು ವ್ಯಾಪಾರ ವ್ಯವಹಾರಗಳ ಕಡೆ ಸ್ವಲ್ಪ ಗಮನ ಕೊಟ್ಟರೆ ಯಾವುದೇ ಲೇವದೇವಿ ಮಾಡಿದ್ರೂ ಭಗವಂತ ನಿಮ್ಮೊಟ್ಟಿಗೆ ಇರ್ತಾನೆ. ಆದರೆ ಇಲ್ಲಿ ನಾನು ಎಂಬತಕ್ಕಂತಹ ಮದ ಮಾತ್ಸರ್ಯ ಇವತ್ತು ತುಂಬಿ ತುಳುಕುತ್ತೆ ನಿಮಗೆ. ಅದರಿಂದ ಯಾರೊಬ್ಬರೊಂದಿಗೆ ಮಾತಾಡಬೇಕಾದ್ರೂ ಪ್ರತ್ಯೇಕವಾದಂತಹ ಮಾತಿನ ಬಗ್ಗೆ ಚಿಂತನೆ ಮಾಡ್ತೀರಿ ಬಿಟ್ಟರೆ ಸಭೆಗೆ ಸಂಬಂಧಪಡ್ತಕ್ಕಂಥ ಮಾತನ್ನು ಆಡೋದಿಲ್ಲ. ಹಾಗೆ ಇವತ್ತು ಕಾಗದ ಪತ್ರಗಳಿಗೆ ಸಹಿ ಹಾಕೋದು ಬೇಡ ಅಂತ ಮನೇಲಿ ಹಿರಿಯರೋ ಅಥವಾ ನಿಮ್ಮ ಮೇಲಧಿಕಾರಿಗಳು ಅಥವಾ ನಿಮ್ಮ ಸಹಪಾಠಿಗಳು ಹೇಳಿದ್ರೂ ಸಹಿತ ಮಂಡಿಗೆ ಬಿದ್ದುಕೊಂಡು ನಾನು ಇವತ್ತು ಮಾಡೇ ಮಾಡ್ತೀನಿ, ಇವತ್ತು ಮಾಡದೇ ಸರಿ, ನನಗೆ ಯಾರೂ ಹೇಳಬೇಕಾದ್ದಿಲ್ಲ, ನಾನು ಮಾಡುವಂಥ ಕೆಲಸ ನನಗೆ ಸರಿ ಇದೆ ಅಂತ ನೀವು ಬಲವಂತಕ್ಕೆ ಹೆಜ್ಜೆ ಮುಂದೆ ಹಾಕಿದ್ರೆ ಅಲ್ಲಿ ಸಮಸ್ಯೆ ತಂದುಕೊಳ್ತೀರಿ. ಯಾವಾಗೂ ಸ್ವಂತ ನಿರ್ಣಯವೇ ಕರೆಕ್ಟು, ಆದರೆ ಸ್ವಂತ ನಿರ್ಣಯದಲ್ಲಿ ಎಲ್ಲ ಥರ ಬೇಕು ಬೇಡಗಳ ಆಲೋಚನೆ ಮಾಡಬೇಕು. ಸರಿಯಾದ ಆಲೋಚನೆ ಇಲ್ದಿರ ದುಡುಕಿ ತೀರ್ಮಾನ ತಂದುಕೊಂಡ್ರೆ ಅಲ್ಲಿ ಸಮಸ್ಯೆ ಎಂಬತಕ್ಕಂಥದ್ದು ಸಾಕಷ್ಟು ಆಗುತ್ತೆ. ಸಮಸ್ಯೆಗೆ ಸಿಲುಕೊಳ್ಳದಿರ ಒಂದಷ್ಟು ಲಾಭದಾಯಕವಾಗಿರ್ತಕ್ಕಂಥ ಕ್ಷಣಗಳು ನಿಮ್ಮದಾಗಬೇಕಾದ್ರೆ ನಾವು ಆಲೋಚನೆ ಮಾಡಬೇಕಾಗಿರ್ತಕ್ಕಂಥ ರೀತಿ ಸಹಿತ ಹಾಗೇ ಇರಬೇಕು. ಅದಕ್ಕಾಗಿ ಸ್ವಲ್ಪ ಎಚ್ಚರಿಕೆಯ ನಡೆ ಕರ್ಕಾಟಕ ರಾಶಿಯವರಿಗೆ ಇರಲಿ. ಒಳ್ಳೆಯದಾಗಲಿ. ಇನ್ನು ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಕರೆ ಮಾಡಿ ಮಾತಾಡ್ತಕ್ಕಂಥವ್ರು, ಸಮಸ್ಯೆಗಳು ಹೊತ್ತು ಬರೋತಕ್ಕಂಥವ್ರು, ಸಮಸ್ಯೆಗೊಂದು ಪರಿಹಾರವನ್ನು ಕಂಡುಕೊಳ್ಬೇಕು ಅಂತಕ್ಕಂಥವ್ರು ಸಾಕಷ್ಟು ಜನ ಇದ್ದೀರಿ. ಬನ್ನಿ ಈಗ ಕರೆಗೆ ಯಾರು ಸಿದ್ಧರಾಗಿದ್ದೀರಿ ನೋಡೋಣ. ಹಲೋ 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 ನೋಡಿ, ಕರೆ ಲೈನಲ್ಲಿರ್ತೀರಿ, ಟಿ ವಿ ನೋಡ್ತಾ ಕೂತಿರ್ತೀರಿ. ಹಲೋ ಹಲೋ ಟಿ ವಿ ನೋಡ್ತಾ ಕೂತ್ಕೊಳ್ಳೋ. ಹಾಂ ಹೇಳಮ್ಮ. ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಎಲ್ಲಿಂದ ಕರೆ ಮಾಡ್ತಿದ್ರಿ? ಬಳ್ಳಾರಿಯಿಂದ ನಾಗಮಣಿ ಅಂತ. ಹೇಳಮ್ಮ. ಹೋದ ವರ್ಷ ಈ ಇಸ್ಪೆಂಡ್ ಸೇಮ್ ಜೂನ್ ತಿಂಗಳಲ್ಲೇ ಸಿಕ್ಕಿತ್ತು ಕಲೆಕ್ಷನ್, ಮಗನ ಬಗ್ಗೆ ಕೇಳಿದ್ದೆ. ಒಂದು ವರ್ಷ ಆದ್ಮೇಲೆ ಪುನಃ ಕರೆ ಸಿಕ್ಕಿದೆ ನಿಮಗೆ? ಮತ್ತೆ ಸಿಕ್ಕಿದೆ ಸ್ವಾಮಿ, ಅದು ಸಂತೋಷ ಆಗ್ತಾ ಇದೆ. ಇದೇ ತಿಂಗಳಲ್ಲೇ ಸಿಕ್ಕಿದೆಯಲ್ಲ, ಅದು ನೋಡಿ ಅದೃಷ್ಟ. ಅದೇ ಸ್ವಾಮಿ, ಆಗ್ಲಿ ಗುರುಜಿ ಮಗನ ಬಗ್ಗೆ ಕೇಳಿದ್ದೆ. ಅವನು 1 ವರ್ಷ ಆಯ್ತು ಮನೆ ಬಿಟ್ಟು ಹೋಗಿ. ಕರೆ ಸಿಕ್ಕಿದ್ಮೇಲೆ 9ನೇ ತಾರೀಕು ಅವ್ನು ಮನೆ ಬಿಟ್ಟು ಹೋಗಿದ್ದಾನೆ ಗುರುಜಿ. ಅಂದ್ರೆ ಏನು ಉದ್ಯೋಗ ಹೊರಟಿದ್ದಾನಮ್ಮ? ಅದೇ ಏನು ಉದ್ಯೋಗ ಮಾಡ್ತಾ ಇದ್ದ ಸ್ವಾಮಿ, ಅವನು ಮೊಬೈಲ್ ಶಾಪ್ ಅಲ್ಲಿ ಕೆಲಸ ಮಾಡ್ತಾ ಇದ್ದ. ಅದೇನು ಮನೆಗೆ ದುಡ್ಡು ಕೊಡಲ್ಲ, ಏನಿಲ್ಲ, ತುಂಬಾ ಕಿರಿಕಿರಿ ಮಾಡ್ತಾ ಇದ್ದ. ಅವನ ರಾಶಿ ತುಲಾ ರಾಶಿ, ಒಂದು ರಜತ್ ಅಂತ ತುಲಾ ರಾಶಿ. ಈಗ 1 ವರ್ಷ ಆಯ್ತು ಮನೆ ಬಿಟ್ಟು ಹೋಗಿ ಅವನು. ಈಗ 3 ತಿಂಗಳಾಯ್ತು ಫೋನ್ ಮಾಡಿ, ಇಷ್ಟು ದಿವಸ ಮಾಡಿದ್ದಿಲ್ಲ, 3 ತಿಂಗಳಾಯ್ತು ಫೋನ್ ಮಾಡಿ. ಅದಕ್ಕೆ ಫೋನ್ ಮಾಡಿದ್ಮೇಲೆ ಅವರು ನಮ್ಮ ಮಗಳ ಮನೆ ಇದೆ ಬೆಂಗಳೂರಲ್ಲಿ, ಅಲ್ಲೇ ಇರಪ್ಪ ಅಂತ ಹೇಳಿದ್ರು, ಅಲ್ಲಿ ಹೋಗಿದ್ದಾನೆ. ಕೆಲಸ ಹುಡುಕ್ತಾ ಇದ್ದಾನೆ. ಈಗ ಅವನ ಬಗ್ಗೆನೇ ಕೇಳಬೇಕು ಹೆಂಗೆ ಅಂತಂದು. ಅಂದ್ರೆ ಸದ್ಯ ಅದೃಷ್ಟಕ್ಕೆ ಹೋಗಿ 7 ತಿಂಗಳಾದ್ಮೇಲೆ ಫೋನ್ ಮಾಡಿ ಈಗ ಮಗಳ ಮನೇಲಿ ಇದ್ದಾನಮ್ಮ? ಹೌದು ಸ್ವಾಮಿ, ಆಗ್ಲಿ ತಾಯಿ, ಕೆಲಸ ಹುಡುಕ್ತಾ ಇದ್ದಾನಂತೆ.
ಇವತ್ತಿಂದ ಹೋಗ್ತೀನಿ ಅಂತ ಫೋನ್ ಮಾಡಿದ್ದಾನಂತ ಅಪ್ಪಾಜಿಗೆ. ಹ್ಞೂ ಹೆಂಗಿದೆ ರಾಶಿ ಅಂತ ಕೇಳಬೇಕು. ಚಿಂತೆ ಮಾಡಬೇಡಿ. ತುಲಾರಾಶಿಯವರಿಗೆ ಮೊನ್ನೆ ಅಷ್ಟೇ, ಇನ್ನು ಕಳೆದ ಒಂದು 8 ದಿವಸ ಅಥವಾ 9 ದಿವಸ ಆಗಿರ್ಬೋದು, 9 ದಿವಸದ ಹಿಂದಿನಿಂದಲೂ ಸ್ವಲ್ಪ ಮಟ್ಟಿಗೆ ಬೆಳಕು ಕಾಣ್ತಿದ್ದಾರೆ ಅವರು. ಅವರ ರಾಶಿ ಫಲದಲ್ಲಿ ಫಲ ಇದೆ. ಚಂದ್ರ ಚೆನ್ನಾಗಿದ್ದಾನೆ, ಗುರು ಚೆನ್ನಾಗಿದ್ದಾನೆ. ಇಲ್ಲಿವರೆಗೂ ಅವ್ರು ಏನು ಕಷ್ಟಗಳನ್ನು ನೋಡಿದ್ರು, ಯಾವೆಲ್ಲ ಸಂಕಷ್ಟಗಳಲ್ಲಿ ಸಿಲುಕೊಂಡಿದ್ರೋ ಆ ಕಷ್ಟ ಕಾರ್ಪಣ್ಯಗಳಿಂದ ಮುಕ್ತರಾಗುವಂಥ ಕಾಲ ತುಲಾರಾಶಿಯವರಿಗೆ ನಡೀತಾ ಇದೆ. ಹಾಗಾಗಿ ಮನುಷ್ಯನ ಗ್ರಹಗತಿಗಳು ನೋಡಿ ಹೇಗಿದೆ. 7 ತಿಂಗಳು ಕಣ್ಮರೆಯಾಗಿರ್ತಕ್ಕಂಥ ವ್ಯಕ್ತಿ ಅವನೇ ಕರೆ ಮಾಡಿ ನಾನು ಇಂಥ ಕಡೆ ಇದ್ದೇನೆ ಅಂತ ಹೇಳಿ ಪುನಃ ನಿಮ್ಮ ಕುಟುಂಬಕ್ಕೆ ಬಂದು ಸೇರಿಕೊಂಡಿದ್ದಾನೆ ಅಂದರೆ, ಇದರ ಮಧ್ಯದಲ್ಲಿ ನಾವು ಕೇಳಿದಾಗ ಒಬ್ಬೊಬ್ಬರನ್ನೊಂದು ಥರ ಮಾತಾಡಿಬಿಟ್ಟಿರ್ತಾರೆ. ಅವ್ರು ಆಡುವ ಎಲ್ಲ ಮಾತುಗಳು ಸಹಿತ ಹೆತ್ತಕರಳು ನೀವು ಕೇಳಬೇಕಾದ್ರೆ ನಿಮ್ಮ ನೋವು ಎಷ್ಟಿರುತ್ತೆ ತಾಯಿ? ತುಂಬ ಬೇಜಾರು ಬಂದು ಹೋಗ್ತಿದೆ ಸ್ವಾಮಿ, ನನಗೆ ಏನು ಮಾಡಬೇಕು ಅಂತಲೇ ತಿಳಿತಾ ಇಲ್ಲ. ಅಮ್ಮ, ನಾನೊಂದು ಮಾತು ಹೇಳ್ತೇನೆ ಕೇಳು ತಾಯಿ. ಎಲ್ಲವೂ ಸಹಿತ ಸೃಷ್ಟಿಯಲ್ಲಿ ಏನು ನಡಿಬೇಕು ಅದು ಭಗವಂತ ನಡೆಸ್ತಾನಮ್ಮ. ಆದರೆ ನಿಮ್ಮ ಮನೇಲಿ ಅನ್ನ ಇಲ್ದಿರ ಆತ ಹೋಗಲಿಲ್ಲ. ಕಷ್ಟನೋ ಸುಖನೋ ಉದ್ಯೋಗ ಸಿಗೋ ತನಕ ಅಥವಾ ತಾನು ಮಾಡುವ ಕಾಯಕವನ್ನು ಗೌರವಿಸ್ಕೊಂಡು 10 ರೂಪಾಯಿ ತಂದರೂ ಸಹಿತ ಅಪ್ಪ ನಾನು 10 ರೂಪಾಯಿ ಸಂಪಾದನೆ ಮಾಡ್ಕೊಂಬಂದಿದ್ದೇನೆ, ಅಮ್ಮ ನಾನು ಒಂದು 5 ರೂಪಾಯಿ ಸಂಪಾದನೆ ಮಾಡ್ಕೊಂಬಂದಿದ್ದೇನೆ ಒಂದು ಮಾತಾಡಿ ನಿಮ್ಮ ಕೈ ತುತ್ತು ತಿನ್ಕೊಂಡು ಮನೆಯಲ್ಲಿ ಕಷ್ಟನೋ ಸುಖನೋ ಗಂಜಿನೋ ಅಂಬ್ಲಿನೋ ಕುಡ್ಕೊಂಡಿದ್ದಿದ್ರೆ ಇವತ್ತು ನೀವೆಲ್ಲರೂ ಸಂತೋಷವಾಗಿ ಇರ್ಬೋದಾಗಿತ್ತು. ಇದನ್ನು ಹೊರತುಪಡಿಸಿ ನಾನು ಏನೋ ಶಕ್ತಿ ಇದೆ, ನಾನು ಏನೋ ಸಾಧಿಸ್ಬಿಡ್ತೀನಿ ಅಂಥೇಳಿ ಮನೆ ಬಿಟ್ಟು ಆಚೆಗೆ ಹೋಗಿ ಏನೋ ಮಾಡ್ತೀನಿ ಅಂತಂದರೆ ಏನು ಮಾಡಲಿಕ್ಕಾಗತ್ತಮ್ಮ? ಎಷ್ಟು ದಿವಸ ಮನೆಯವ್ರನ್ನ ಬಿಟ್ಟು ಬರಲಿಕ್ಕಾಗತ್ತೆ? ಮಗು ಚಿಕ್ಕದಾಗಿಂದ ಹಿಡಿದು ದೊಡ್ಡದವರೆಗೂ ಮಾಡಬೇಕಾದ್ರೆ ಎಷ್ಟು ಕಷ್ಟದಲ್ಲಿ ನಾವು ದೊಡ್ಡವ್ರು ಮಾಡಿರ್ತೀವಿ ಅಂತ ಅದರ ಒಂದು ಪರಿಜ್ಞಾನ, ಅದರ ಒಂದು ಆಲೋಚನೆ ಇರಲ್ಲ. ಯಾಕೆಂದರೆ ಬಿಸಿ ರಕ್ತ ಜೊತೆಗೆ ಏನೋ ಸಾಧನೆ ಮಾಡಿಬಿಡ್ತೀನಿ, ಏನೋ ಮಾಡ್ಕೊಂಡ್ಬಿಡ್ತೀನಿ ಅಂತ ಮನೆ ಬಿಟ್ಟು ಆಚೆಗೆ ಹೋಗ್ತಾರೆ. ಅದಾದ ಮೇಲೆ ಗೊತ್ತಾಗುತ್ತೆ ಅದರ ನೋವು ಏನು ಅಂತ. ಆದರೆ ಹೋಗಂಥವ್ರು ಆ ಒಂದು ಕ್ಷಣ ಹೊರಟು ಬಿಡ್ತಾರೆ. ಆ ಇರ್ತಕ್ಕಂಥವ್ರಿಗೆ ಎಷ್ಟು ಸಂಕಟ ಆಗಿರುತ್ತೆ, ಎಷ್ಟು ನೋವು ಅನುಭವಿಸ್ತಿರ್ತಾರೆ, 4 ಜನ 4 ಮಾತು ಏನು ಆಡ್ತಿರ್ತಾರೆ, ಹೆತ್ತಕರಲ್ಲಿ ಎಷ್ಟು ನೋವ್ತಿರುತ್ತೆ ಅನ್ನೋದನ್ನು ಆ ಮಕ್ಕಳಿಗೆ ಅದು ಅರ್ಥ ಆಗಲ್ವಲ್ಲಮ್ಮ. ಯಾಕೆಂದರೆ ಮಕ್ಕಳಿಗೆ ಜವಾಬ್ದಾರಿ, ಮಕ್ಕಳ ಮನಸ್ಸು ಏನಿದೆಯೋ ಅವ್ರೇನು ಅಂದ್ಕೊಂಡ್ರೆ ಅವ್ರಿಗೆ ಸರಿ ಅನಿಸಿದ್ದಷ್ಟೇ. ಅವರಿಗೆ ಸರಿ ಅನಿಸಿದ್ರ ಬಗ್ಗೆ ಮಾತ್ರ ಅವ್ರ ಚಿಂತನೆ ಇರುತ್ತೆ. ಅದರ ಪೂರ್ವಾಪರ, ಅದರ ಹಿಂದು ಮುಂದು, ಅದರ ಮುಂದೆ ಇರ್ತಕ್ಕಂಥದ್ದು ನಾವು ಸಮಾಜದಲ್ಲಿ ಬದುಕ್ತಾ ಇದ್ದೀವಿ, ಸಮಾಜದಲ್ಲಿ ಎಲ್ಲರಲ್ಲಿ ನಾವು ನೋಡ್ತಾ ಇದ್ದಾರೆ, ನಮ್ಮನ್ನು ನಾವು ನೋಡ್ತಿದ್ದೀವಿ, ಇನ್ನೊಬ್ಬರು ನಮ್ಮನ್ನು ನೋಡ್ತಿದ್ದಾರೆ ಅನ್ನೋ ಅಂತಹ ಪರಿಸ್ಥಿತಿ ಅವ್ರಿಗೆ ಇರೋದಿಲ್ಲ. ಹಾಗಾಗಿ ಎಲ್ಲವೂ ಕಾಲ ಉತ್ತರ ಕೊಡುತ್ತೆ. 4 ದಿವಸದ ಹಾರಾಟ ಇರುತ್ತೆ. ಹಾರಾಟ ಆದಮೇಲೆ ತನಗೆ ಎಲ್ಲವೂ ಅರ್ಥ ಆಗುತ್ತೆ. ಯಾಕೆಂದರೆ ತಾನು ಒಂದು ಸ್ಥಾನಕ್ಕೆ ಬಂದಾಗಲೇ ತನಗೆ ಗೊತ್ತಾಗುವಂಥದ್ದು. ತಾನು ಮಾಡಿರುವ ತಪ್ಪಿನ ಅರಿವು ಅವನಿಗಾದರೆ ಅವನ ಜೀವನ ಇನ್ನೂ ಚೆನ್ನಾಗಿರುತ್ತಮ್ಮ. ಹೆದರಬೇಡ. ಈಗಂತೂ ಅವರ ರಾಶಿಫಲ ಚೆನ್ನಾಗಿದೆ, ಇನ್ನು ಮುಂಬರ್ತಕ್ಕಂಥ ದಿನದಲ್ಲಿ ಇನ್ನೂ ಚೆನ್ನಾಗಿರ್ತಾನೆ. ನೀವು ಮಾಡಿರುವ ಪೂಜಾ ಫಲ, ನಿಮ್ಮ ಒಂದು ಪೂಜಾ ಫಲದಿಂದಲೇ ಅವನ ಪ್ರತಿಯೊಂದು ಯಶಸ್ಸಿದೆ. ನೀವು ಧೈರ್ಯವಾಗಿರಿ, ಹೆದರಬೇಡಿ, ಒಳ್ಳೆಯದಾಗಲಿ ತಾಯಿ. ನೋಡಿ ಭಗವಂತನ ಸಂಕಲ್ಪ ಹೇಗಿದೆ ಅಂತಕ್ಕಂಥದ್ದನ್ನು. ಯಾವುದೇ ಆದರೂ ಸಹಿತ ಮಕ್ಕಳು ದುಡುಕಿ ತೀರ್ಮಾನ ತಂದುಕೊಂಡ್ಬಿಡ್ತಾರೆ. ಮಾತಾಡಿದ್ರೆ ಕೋಪದಿಂದ ಬರ್ರಂತ ಮನೆ ಬಿಟ್ಟು ಹೋಗ್ತೀವಿ ಅನ್ನೋದು ಒಂದೇ ಮಂತ್ರ. ಮನೆ ಬಿಟ್ಟು ಹೋಗ್ತೀವಿ ಅನ್ನೋ ಒಂದು ಮಂತ್ರ ಇವತ್ತು ದೇಹದಲ್ಲಿ ಶಕ್ತಿ ಇದೆ, 4 ಕಾಸು ಸಂಪಾದನೆ ಮಾಡೋ ಯೋಗ್ಯತೆ ಇದೆ, ಅಥವಾ ಏನೋ 4 ಕಾಸು ಪಾಕೆಟಲ್ಲಿರುತ್ತೆ, ಮನೆ ಬಿಟ್ಟು ಹೋಗ್ಬಿಡ್ತೀರಿ. ನೀವು ಈ ಆಸ್ಥಾನಕ್ಕೆ ಬರಬೇಕಾದ್ರೆ ನಿಮ್ಮ ಪೋಷಕರು, ನಿಮ್ಮ ತಂದೆ ತಾಯಿ ಏನು ಶ್ರಮಿಸಿರ್ತಾರೆ, ಎಷ್ಟು ಕಷ್ಟಪಟ್ಟಿರ್ತಾರೆ ನಿಮ್ಮ ಮಟ್ಟಿಗೆ ತೊಗೊಂಬರೋದಕ್ಕೆ. ನಿಮ್ಮ ತಲೆಯಲ್ಲಿ ವಿದ್ಯೆ, ನಿಮ್ಮ ರೂಪಲಾವಣ್ಯ, ನಿಮ್ಮ ಕೆಲಸ, ನಿಮ್ಮ ಉದ್ಯೋಗ ಇದೆಲ್ಲವೂ ಸಹಿತ ನಿಮಗೆ ಸಿಗಬೇಕಾದ್ರೆ ಬಾಲ್ಯದಿಂದ ಶ್ರಮಪಟ್ಟವರು, ಕಷ್ಟಪಟ್ಟವರು ಒಂದು ಕ್ಷಣ ನೀವು ಮನೆ ಬಿಟ್ಟು ಹೊರಗೆ ಹೋಗ್ತಿರಲ್ಲ, ಹೋಗುವಾಗ ಅವ್ರು ನಿಮ್ಮ ಕಣ್ಣಿಗೆ ಕಾಣಿಸೋದಿಲ್ವಾ? ಅವ್ರು ನಿಮಗೆ ಕಣ್ಣಿಗೆ ಕಾಣದಿರ ನೀವು ಮುಂದಕ್ಕೆ ನಡೀತೀರಾ? ಅಥವಾ ಹೋಗಿ ಒಂದು ರಾತ್ರಿ ದೇಹದ ಶಕ್ತಿನೋ ಚಳಿ ಗಾಳಿ ನೀವು ಮಲಗ್ಬೋದು. ಆದರೆ ಆ ಒಂದು ರಾತ್ರಿ ಕಳಿಬೇಕಾದ್ರೂ ನಿಮ್ಗೆ ಎಷ್ಟು ಕಷ್ಟ ಇದೆ. ಅದೇ ಆ ಒಂದು ರಾತ್ರಿ ಮಲಗಿದಾಗ ನಿಮಗೆ ಚಳಿ ಆಗುತ್ತೇನೋ ಅಂತ ಇವ್ರಿಗೆ ಬೆಡ್ಶೀಟ್ ಇಲ್ಲ ಅಂದರೂ ಅಪ್ಪ ಅಮ್ಮನ ಬೆಡ್ಶೀಟ್ ಇಲ್ದಿದ್ರು ತಂದ ಮಕ್ಕಳಿಗೆ ಒದಿಸಿ ಆ ಮಕ್ಕಳನ್ನು ಜೋಪಾನ ಮಾಡ್ತಾರಲ್ಲ, ಆ ತಂದೆ ತಾಯಿ ಜ್ಞಾಪಕಕ್ಕೆ ಬರೋದಿಲ್ವಾ? ಇದು ತುಂಬ ಜನ ಮಾಡೋ ತಪ್ಪು. ಈ ತಪ್ಪು ಯಾವತ್ತೂ ಯಾರೂ ಮಾಡೋಕ್ಕೆ ಹೋಗಬೇಡಿ. ಈ ತಪ್ಪು ಮಾಡ್ತಕ್ಕಂಥದ್ದು ಸಭ್ಯತೆಯೂ ಅಲ್ಲ, ಇದು ಒಳ್ಳೆಯದೂ ಅಲ್ಲ. ಇವತ್ತು ನೀವು ಮಾಡಿದ್ದು ನಾಳೆ ನಿಮಗೊಂದು ಸಂತಾನ ಆಗಿ ನಿಮಗೆ ಹೊಟ್ಟೆಯಲ್ಲಿ ಮಕ್ಕಳು ಹುಟ್ಟಿದ್ರೆ ಆ ಮಕ್ಕಳು ನೋವು ಪಡೋದು ನೋಡಿ ನೀವು ಪುನಃ ಈ ನೋವು ಅನುಭವಿಸ್ಬೇಕಾಗತ್ತೆ. ಎಲ್ಲೂ ಹೋಗಲ್ಲ. ಇದು ಕಲಿಗಾಲ. ಈ ಕಲಿಯುಗದಲ್ಲಿ ಇವತ್ತು ಏನು ಮಾಡಿದ್ರೂ ನಾಳೆ ಅದನ್ನು ಅನುಭವಿಸಲೇಬೇಕು. ಒಳ್ಳೆಯದಾಗಲಿ, ಶುಭವಾಗಲಿ. ಪರಮ ಪವಿತ್ರವಾಗಿರ್ತಕ್ಕಂತಹ ಪುಣ್ಯ ದಿನ, ವಾರದ ಮೊದಲನೇ ದಿವಸ ಸೋಮವಾರ ಅಂತ ಬಂದಾಗ ಬೆಳಗ್ಗೆದ್ದು ಶಿವನಿಗೊಂದು ನಮಸ್ಕಾರ ಮಾಡಿ, ಜೊತೆಗೆ ಜಗದಹಪಿತರ ಮುಂದೆ ಪಾರ್ವತಿ ಪರಮೇಶ್ವರು ಅಂತಾರೆ. ತಂದೆ ತಾಯಿ ಪಾದ ಮುಟ್ಟಿ ನಮಸ್ಕಾರ ಮಾಡಿಕೊಂಡು ತಮ್ಮ ಕಾಯಕಕ್ಕೆ ವಿದ್ಯಾರ್ಥಿಗಳು ಓದಲಿಕ್ಕೆ ಹೊರಡೋಂಗಿದ್ರೆ, ಉದ್ಯೋಗಕ್ಕೆ ಹೊರಡ್ತಕ್ಕಂತಹ ಸ್ತ್ರೀ ಪುರುಷರು ಅವರು ಆದರೂ ಸರಿ, ಅಥವಾ ಯಾವುದೇ ಕೆಲಸ ಆಗಲಿ ಮನೆ ದೇವರ ಪ್ರಾರ್ಥನೆ ಮಾಡಬೇಕು. ಶಿವ ಅಂದರೆ ತಂದೆ ತಾಯಿ ಪಾದ ಮುಟ್ಟಿ ನಮಸ್ಕಾರ ಮಾಡಬೇಕು. ತದನಂತರ ತಮ್ಮ ಕಾಯಕಕ್ಕೆ ತಾವು ಮುಂದೆ ನಡೀಬೇಕು. ಹೀಗೆ ನಡೆಯೋದರಿಂದ ಪ್ರತಿನಿತ್ಯದ ಕಾಯಕದಲ್ಲಿ ಸಾಕಷ್ಟು ಬದಲಾವಣೆಯನ್ನು ಕಾಣಬಹುದು. ಅಂತಹ ನಿಟ್ಟಿನಲ್ಲಿ ಇವತ್ತು ಬಹಳ ವಿಶೇಷವಾಗಿರ್ತಕ್ಕಂಥ ದಿನ. ಇವತ್ತಿನ ನಕ್ಷತ್ರ ಚೆನ್ನಾಗಿದೆ, ವಾರದ ಮೊದಲನೇ ದಿವಸ, ಜೊತೆಗೆ ಜ್ಯೇಷ್ಠ ಮಾಸ.
ಈ ಜ್ಯೇಷ್ಠ ಮಾಸದ ಶುಕ್ಲ ಪಕ್ಷದ ಈ ಶುಭ ದಿನ ಮಕಾ ನಕ್ಷತ್ರವಾದ್ದರಿಂದ ನಕ್ಷತ್ರ ಪ್ರಕಾರ ಇರತಕ್ಕಂಥ ಏನೇ ದೋಷಗಳಿದ್ದರೂ ಎಲ್ಲವೂ ದೂರ ಆಗಿ ಒಂದಷ್ಟು ಸ್ಥಿತಿಗತಿಗಳಲ್ಲಿ ಅಭಿವೃದ್ಧಿಯನ್ನು ತಂದುಕೊಳ್ಬಹುದು. ಅಂತಹ ವಿಶೇಷವಾಗಿರ್ತಕ್ಕಂಥ ಈ ಶುಭ ದಿನ ಒಳ್ಳೆಯದಾಗಲಿ. ಇನ್ನು ಸಿಂಹರಾಶಿ. ಸಿಂಹರಾಶಿ ಸಿಂಹಲಗ್ನ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧನ ಆಸ್ಥಾನ ಚೆನ್ನಾಗಿದ್ದು, ಗುರುವಿನ ಅನುಗ್ರಹ ಇದ್ದು, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಇವತ್ತು ಸ್ವಲ್ಪ ಜನ ವಾರದ ಪ್ರಾರಂಭ ನಿಜ, ಆದರೂ ದೂರ ಬಾರ ಪ್ರಯಾಣ ಮಾಡಬೇಕು, ಏನಾದರೂ ಒಂದು ಬದಲಾವಣೆ ತಂದುಕೊಳ್ಬೇಕು, ಉದ್ಯೋಗದಲ್ಲಿ ಪ್ರಗತಿ ಕಾಣಬೇಕು, ಮಾಡುವಂತಹ ಕೆಲಸದಲ್ಲಿ ಒಂದಷ್ಟು ಬದಲಾವಣೆ ತರಬೇಕು. ಎಲ್ಲಕ್ಕಿಂತ ಮುಖ್ಯವಾಗಿ ಈ ನಾನು ನಂದು ಎಂಬತಕ್ಕಂಥ ಮದಮಾತ್ಸರ್ಯದಲ್ಲಿ ಮಾತಾಡ್ತಕ್ಕಂಥವರು, ಗರ್ಜನೆ ಮಾಡ್ತಕ್ಕಂಥವರು ಇವತ್ತು ಒಂದಷ್ಟು ಜನ ಇದ್ದೀರಿ. ಅದರಲ್ಲೂ ಸಿಂಹರಾಶಿಯವರಿಗೆ, ಸಿಂಹರಾಶಿಯಲ್ಲಿದ್ದು ಹೆಣ್ಣು ಮಕ್ಕಳ ಮನಸ್ಥಿತಿ ಮಾತ್ರ ಇವತ್ತು ಸ್ವಲ್ಪ ಚಂಚಲತೆ ಇರುತ್ತೆ. ನನ್ನಿಂದಲೇ ಆಗುವಂಥದ್ದು, ನನ್ನ ಮಾತೇ ನಡೀತಕ್ಕಂಥದ್ದು, ನಾನು ಹೇಳಿದಾಗೆ ಆಗಬೇಕು, ಅಥವಾ ನನಗೇನಿಷ್ಟವೋ ಅದು ಹಾಗೇ ನಡೀಬೇಕು, ಈ ಪ್ರಕಾರವಾದಂತಹ ಮನಸ್ಥಿತಿ ಒಂದಷ್ಟು ಜನ ಸಿಂಹರಾಶಿಯವರಿಗೆ ಬರುತ್ತೆ. ಆದರೆ ಸಿಂಹರಾಶಿ ಸಿಂಹಲಗ್ನದಲ್ಲಿ ಜನಿಸಿರ್ತಕ್ಕಂಥವ್ರು ಯಾವುದೇ ಕಾಯಕವನ್ನು ಮಾಡಬೇಕಾದ್ರೂ ಒಂದಷ್ಟು ಧರ್ಮ ಮಾರ್ಗವಾಗಿ ಚಿಂತನೆ ಮಾಡ್ತೀರಿ. ಅದೊಂದು ಬಹಳ ಸಂತೋಷ ಪಡ್ತಕ್ಕಂಥ ವಿಚಾರ. ಧರ್ಮ ಮಾರ್ಗವಾಗಿ ಆಲೋಚನೆ ಮಾಡಿ ನನ್ನಿಂದ ಇನ್ನೊಬ್ಬರು ತೊಂದರೆ ಆಗಬಾರ್ದು, ನನ್ನ ಬದುಕು ಯಾವತ್ತೂ ಮೇಲ್ಗೈ ಆಗಿರಬೇಕು ಎಂಬತಕ್ಕಂಥ ಚಿಂತನೆ ನಿಮ್ಮದಾದ್ರಿಂದ ಅದು ತಪ್ಪಲ್ಲ. ಇದು ಪ್ರತಿಯೊಬ್ಬರು ಆಸೆ ಪಡಬೇಕಾದ ರೀತಿಯೂ ಹಾಗೆ. ನನ್ನಿಂದ ಇನ್ನೊಬ್ಬರು ತೊಂದರೆ ಆಗೋದು ಬೇಡ, ಆದರೆ ನಾನು ಚೆನ್ನಾಗಿ ಕಾಣಬೇಕು, ಚೆನ್ನಾಗಿರಬೇಕು, ಚೆನ್ನಾಗಿ ಕೆಲಸ ಆಗಬೇಕು, ಕೈ ತುಂಬ ಹಣ ಸಂಪಾದನೆ ಮಾಡಬೇಕು, ಅಥವಾ ನಾನು ಒಳ್ಳೆ ಜ್ಞಾನವಂತನಾಗಬೇಕು, ವಿದ್ಯಾರ್ಥಿ ಬದುಕಲ್ಲಿ ಒಂದು ಒಳ್ಳೆಯ ಬದುಕನ್ನು ಕಟ್ಕೊಳ್ಬೇಕು ಎಂಬತಕ್ಕಂಥ ಆಲೋಚನೆ ಸಿಂಹರಾಶಿಯವರಿಗಿದೆ. ಅಂತಹ ನಿಟ್ಟಿನಲ್ಲಿ ಇವತ್ತು ಮಧ್ಯಾಹ್ನ 4 ಗಂಟೆಗೆ, ಅಂದರೆ ಅಪರಾಹ್ನ ಕಾಲ 4ರಿಂದ 6 ಗಂಟೆ 12 ನಿಮಿಷ, 4ರಿಂದ 6 ಗಂಟೆ 12 ನಿಮಿಷ ನೀವೇನು ಅಂದುಕೊಂಡ್ರೂ ಕಾರ್ಯಸಿದ್ಧಿ ಆಗುತ್ತೆ, ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೋದಾಗತ್ತೆ. ಆದರೆ ಪೂರ್ವಾಭಿಮುಖವಾಗಿ ನಿಂತು ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡಿ, ಜೊತೆಗೆ ಇವತ್ತಿನ ಸಹ ನಿಮ್ಮ ತಂದೆಯ ಪಾದ ಮುಟ್ಟಿ ನಮಸ್ಕಾರ ಮಾಡ್ಕೊಂಡು ಹೊರಡುವಂಥದ್ದು. ಎಲ್ಲಾದರೂ ಒಂದು ಕಡೆ ಅರ್ಕ ವೃಕ್ಷ ಇದ್ದರೆ, ಅಂದರೆ ಬಿಳಿ ಎಕ್ಕದ ಗಿಡ ಇದ್ದರೆ, ಆ ಗಿಡವನ್ನು ಸ್ಪರ್ಶ ಮಾಡಿ ಸೂರ್ಯನ ಪ್ರಾರ್ಥನೆ ಮಾಡಿಕೊಂಡು ನನ್ನ ಜಾತಕದಲ್ಲಿರ್ತಕ್ಕಂಥ ದೋಷ ದೂರ ಆಗಲಿ ಅಂತ ಆ ವೃಕ್ಷವನ್ನು ಮುಟ್ಟಿ ನಮಸ್ಕಾರ ಮಾಡಿದ್ರೆ, ಅಂದರೆ ಬಿಳಿ ಎಕ್ಕದ ಗಿಡವನ್ನು ಮುಟ್ಟಿ ನಮಸ್ಕಾರ ಮಾಡಿದ್ರೆ ಮತ್ತಷ್ಟು ಹೆಚ್ಚಿನ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿ ಕನ್ಯಾ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ಕಾಣಬೇಕು, ಮನಸ್ಸಲ್ಲಿ ಶಾಂತಿ ನೆಮ್ಮದಿ ತಂದುಕೊಳ್ಬೇಕು, ಸರಿಯಾದ ಸಮಯಕ್ಕೆ ಸರಿಯಾದಷ್ಟು ವ್ಯವಹಾರಗಳನ್ನು ಮಾಡಬೇಕು, ಕೆಲಸ ಕಾರ್ಯಗಳಲ್ಲಿ ಏನಾದರೂ ಒಂದು ಬದಲಾವಣೆ ತಂದುಕೊಳ್ಬೇಕು ಎಂಬತಕ್ಕಂಥ ಚಿಂತನೆಯಲ್ಲಿರ್ತೀರಿ. ನಿಮ್ಮ ಚಿಂತನೆ, ನಿಮ್ಮ ಆಲೋಚನೆ ಖಂಡಿತ ತಪ್ಪಲ್ಲ. ಇದರಿಂದ ಸಾಕಷ್ಟು ಒಳಿತಿದೆ, ಒಳ್ಳೆ ಫಲವನ್ನೇ ಸಿದ್ಧಿಪಡಿಸ್ಕೊಳ್ತೀರಿ. ಆದರೆ ಪ್ರಾರಂಭಿಕ ಹಂತದಲ್ಲಿ ಇಲ್ಲಿ ನಾನು ಅಂತಕ್ಕಂಥದ್ದು ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಆಗುತ್ತೆ. ಆದರೂ 12 ಗಂಟೆವರೆಗೂ ಮಂದಗತಿಯಲ್ಲೇ ಸಾಗುವಂತಹ ದಿನ. ಇವತ್ತು ಮಧ್ಯಾಹ್ನ 12 ಗಂಟೆವರೆಗೂ ತಾವು ಏನು ಕೆಲಸ ಮಾಡಿದ್ರು ಸ್ವಲ್ಪ ನಿಧಾನ. ಆ 12 ದಾಟದ ಮೇಲೆ ಬರುವಂಥ ಲಾಭ ಇದೆಯಲ್ಲ, ಆಗ ನೀವು ಸಂತೋಷ ಪಡ್ತೀರಿ. ಹಾಗೆ ಏನೇ ಕೆಲಸ ಮಾಡಬೇಕಾದ್ರೂ 4 ಜನ ಮೆಚ್ಚುವಂಥ ರೀತಿ ಇರಲಿ. ಯಾರೊಬ್ಬರನ್ನು ಮೆಚ್ಚಿ ನನಗಾಗಬೇಕಾದ್ದೇನು ಅಂತಕ್ಕಂಥ ಮನಸ್ಥಿತಿ ನಿಮ್ಮದಾಗಬಾರ್ದು. ಯಾಕೆಂದರೆ ನಾವೊಂದು ಸಮಾಜದಲ್ಲಿದ್ದೀವಿ, ಒಂದು ಸೊಸೈಟಿಯಲ್ಲಿದ್ದೀವಿ, ಒಂದು 10 ಜನಗಳ ಮಧ್ಯದಲ್ಲಿ ನಮ್ಮ ಬದುಕಿದೆ. ಅದಕ್ಕಾಗಿ ನಮಗೆ ಜನ್ಮ ಕೊಟ್ಟವ್ರಿಗೂ ಸಹಿತ ಯಾವುದೇ ಕಾರಣಕ್ಕೂ ನಾವು ತಲೆ ಬಗ್ಸುವಂಥ ಕೆಲಸ ಮಾಡಬಾರ್ದು. ಅದಕ್ಕಾಗಿ ಯಾರೊಬ್ಬರಾದರೂ ಸಹಿತ ಇವತ್ತು ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರು ಏನೇನು ಆಲೋಚನೆ ಮಾಡಬೇಕಾದ್ರೂ 1-2 ಸತಿ ಆಲೋಚನೆ ಮಾಡಿ. ಹಾಗೆ ಮನೆಯಿಂದ ಆಚೆ ಬರೋಕ್ಕೆ ಮುನ್ನ 1 ಚಿಟಿಗೆಯಷ್ಟು ಕಡಲೆಬೇಳೆ, 1 ಚಿಟಿಗೆಯಷ್ಟು ಉದ್ದಿನಬೇಳೆ, ಕಡಲೆಬೇಳೆ ಮತ್ತು ಉದ್ದಿನಬೇಳೆಯನ್ನು ಎರಡೂ ಏಕಕಾಲದಲ್ಲಿ ತೆಗೆದುಕೊಂಡು ದೃಷ್ಟಿ ತೆಗೆದು ಅದನ್ನು ನೀರಿಗೆ ಹಾಕೋದು. ನೋಡಿ, ಹಸಿರು ಗಿಡದ ಮೇಲೆ ಹಾಕೋದು ಬೇರೆ, ನೀರಲ್ಲಿ ಹಾಕೋದು ಬೇರೆ. ಇವತ್ತು ಉದ್ದಿನಬೇಳೆ ಮತ್ತು ಕಡಲೆಬೇಳೆನ ದೃಷ್ಟಿ ತೆಗೆದು ನೀರಿಗೆ ಹಾಕಬೇಕು. ಆಗಷ್ಟೇ ನಿಮ್ಮ ಕೆಲಸಗಳಲ್ಲಿ ಒಂದಷ್ಟು ಫಲ ಸಿಗುತ್ತೆ. ಕನ್ಯಾ ರಾಶಿಯವರಿಗೆ ಶಾಂತಿ ನೆಮ್ಮದಿ ಆಗುತ್ತೆ, ವ್ಯವಹಾರಗಳಲ್ಲಿ ಒಂದಷ್ಟು ಲಾಭ ಸಿಗುತ್ತೆ. ಒಳ್ಳೆಯದಾಗಲಿ. ಇನ್ನು ತುಲಾರಾಶಿ. ತುಲಾಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧನ ಆಸ್ಥಾನ ಚೆನ್ನಾಗಿದೆ. ವ್ಯಾಪಾರ ಪರವಾಗಿಲ್ಲ, ವ್ಯವಹಾರ ಪರವಾಗಿಲ್ಲ, ಆರ್ಥಿಕ ಪರಿಸ್ಥಿತಿ ಪರವಾಗಿಲ್ಲ. ಇಷ್ಟಕ್ಕೆ ಮೊದಲು ಆ ತಾಯಿ ಸಂಕಷ್ಟವನ್ನು ಹೇಳ್ಕೊಂಡ್ಲು, ನನ್ನ ಮಗ ಮನೆ ಬಿಟ್ಟು ಹೊರಟೋಗಿದ್ದ ಅಂತ. ಆ ವ್ಯಕ್ತಿಯ ರಾಶಿಯು ತುಲಾರಾಶಿನೇ. ಅದಕ್ಕಾಗಿ ಅವನಲ್ಲಿ ಬದಲಾವಣೆ ಕಾಣ್ತಾ ಇದ್ದಾನೆ. ಜೊತೆಗೆ ಇನ್ನು ಉದ್ಯೋಗದಲ್ಲಾಗಲಿ ವ್ಯವಹಾರಗಳಲ್ಲಾಗಲಿ ತಮ್ಮ ಸ್ಥಾನಮಾನವನ್ನು ಮತ್ತಷ್ಟು ಗಟ್ಟಿಪಡಿಸ್ಕೊಳ್ತಕ್ಕಂಥದ್ದು, ಸಮಾಜದಲ್ಲಿ ಒಂದು ಸೊಸೈಟಿನಲ್ಲಿ ನಿಮಗೊಂದು ಹೆಸರು ಮಾಡುವಂಥದ್ದು, ಜೊತೆಗೆ ನಿಮ್ಮ ಹೆಸರು 4-6 ಜನ ಹೇಳುವಂಥದ್ದು. ಯಾವುದೇ ವೃತ್ತಿ ಧರ್ಮದಲ್ಲಿರ್ತಕ್ಕಂಥವರಾದರೂ ಅದರದೇ ಆದಂಥ ಹೆಚ್ಚಿನ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳೋದಕ್ಕೆ ಯೋಗ ಫಲ ಇರ್ತಕ್ಕಂಥದ್ದು. ಆದರೆ ಇವತ್ತಿನ ದಿವಸ, ವಾರದ ಪ್ರಾರಂಭ ದಿನ ಇವತ್ತು ಅಪ್ಪಟ ಶ್ರೀಗಂಧ ಚಕ್ಕೆಯಿಂದ ಗಂಧವನ್ನಾದರೂ ತೆಗಿರಿ, ಅಥವಾ ಒಂದಿಷ್ಟು ಅರಿಶಿನ, 1-2 ಚಿಟಿಗೆಯಷ್ಟು ಅರಿಶಿನವನ್ನು ಒಂದು ಸ್ವಲ್ಪ ಅದರಲ್ಲಿ ಮೇಲೆ ಒಂದು ಸ್ವಲ್ಪ ನೀರು ಹಾಕಿ ಅರಿಶಿಣದ ನೀರಿನ ಗಂಧವನ್ನಾದರೂ ತಯಾರು ಮಾಡಿಕೊಳ್ಳಿ. ಇದನ್ನು ಒಂದು ವಿಳೆದೆಲೆಗೆ ಸಂಪೂರ್ಣವಾಗಿ ಗಂಧ ಅಥವಾ ಅರಿಶಿನವನ್ನು ಲೇಪನ ಮಾಡಿ
ಅದರ ಮಧ್ಯದಲ್ಲಿ 2 ತುಳಸಿ ದಳವನ್ನು ಇಟ್ಟು ನಿಮ್ಮ ಮನೆ ದೇವರ ಹತ್ರ ಇಟ್ಟು ಒಂದು ನಮಸ್ಕಾರ ಮಾಡಿದ್ರೆ ಕೆಲವಷ್ಟು ಕರ್ಮಫಲಗಳು ದೂರ ಆಗುತ್ತೆ, ಮನಸ್ಸಿಗೆ ಶಾಂತಿ ನೆಮ್ಮದಿ ಆಗುತ್ತೆ, ವೃತ್ತಿಯಲ್ಲಿ ಅಭಿವೃದ್ಧಿ ಬರುತ್ತೆ. ಎಲ್ಲಕ್ಕಿಂತ ಮುಖ್ಯವಾಗಿ ನಿಮ್ಮ ಆರೋಗ್ಯ, ನಿಮ್ಮ ಚರ್ಮದ ಮೇಲೆ ಉಂಟಾಗ್ತಕ್ಕಂಥ ಅಲರ್ಜಿ ಸಮಸ್ಯೆಗಳು, ಉಸಿರಾಟ ಪ್ರಕ್ರಿಯೆಯಲ್ಲಿ ಬರ್ತಕ್ಕಂಥ ತೊಂದರೆಗಳು ಇದೆಲ್ಲವನ್ನು ಸಹ ದೂರ ಮಾಡಿಕೊಂಡು ನಿಮ್ಮ ರಾಶಿ ಫಲದಲ್ಲಿ ಸಾಕಷ್ಟು ಅದೃಷ್ಟವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ಇವತ್ತು ಸಂಧ್ಯಾಕಾಲ ಸಾಯಂ ಸಂಧ್ಯಾ ತಪ್ಪದಿರ ಶಿವನ ಆಸ್ಥಾನಕ್ಕೆ ಬಂದು ಒಂದು ಶಿವಾಷ್ಟೋತ್ರ ಮಾಡಿಸಿ. ಒಂದು ಶಿವಾಷ್ಟೋತ್ರವನ್ನು ಮಾಡಿ ಸರ್ವಂ ಶಿವಮಯಂ ಎಂಬತಕ್ಕಂಥ ಒಂದು ಮಹಾಮಂತ್ರವನ್ನು ತಾವು ಉಚ್ಚರಿಸಿದ್ರೆ, ಪಠನೆ ಮಾಡಿದ್ರೆ ಮತ್ತಷ್ಟು ಹೆಚ್ಚಿನ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಪ್ರಸ್ತುತ ಆರೋಗ್ಯ ಅಷ್ಟು ಸಮಂಜಸ್ಕರವಾದಲ್ಲದರಿಂದ, ಮಾನಸಿಕವಾದಂತಹ ಒತ್ತಡಗಳು ಇರೋದರಿಂದ, ವ್ಯವಹಾರಗಳಲ್ಲಿ ಯಾವುದೂ ಕೆಲಸ ನಡೀದಿರೇ ಇರತಕ್ಕಂಥದ್ರಿಂದ, ಒಂದಷ್ಟು ಗೃಹಸ್ಥಿತಿಗಳಲ್ಲಿರ್ತಕ್ಕಂಥ ತೊಂದರೆ ತಾಪತ್ರೆಗಳಿಂದ ನೋವು ಪಡುವಂಥ ಪರಿಸ್ಥಿತಿ ಆಗುತ್ತೆ. ಅದಕ್ಕಾಗಿ ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರು ನಿಮ್ಮ ಆರೋಗ್ಯ, ನಿಮ್ಮ ವ್ಯವಹಾರ, ನಿಮ್ಮ ಕೆಲಸ ಕಾರ್ಯಗಳು ಇದೆಲ್ಲವೂ ಕಾರ್ಯಸಿದ್ಧಿ ಆಗಬೇಕಾದ್ರೆ ಆದಿತ್ಯಾದಿ ನವಗ್ರಹ ಪ್ರಾರ್ಥನೆ ಮಾಡತಕ್ಕಂಥದ್ದು ಬಹಳ ಉತ್ತಮ. ಇವತ್ತಿನ ದಿವಸ ಯಾವುದಾದ್ರೂ ಒಂದು ಕ್ಷೇತ್ರಕ್ಕೆ ಬಂದು ಅಲ್ಲಿ ಶಿವಾರಾಧನೆ ಮಾಡಿ ಶಿವನ ಸಾನ್ನಿಧ್ಯದಲ್ಲಿ ಒಂದು ದೀಪವನ್ನು ಹಚ್ಚಿ ನಮಸ್ಕಾರ ಮಾಡಿ. ಶಿವ ಸಾನ್ನಿಧ್ಯದಲ್ಲಿ ನೀವು ಹಚ್ಚುವಂಥ ದೀಪ ನಿಮ್ಮೊಳಗಿರುವಂತಹ ಅಂಧಕಾರವನ್ನು ದೂರ ಮಾಡುತ್ತೆ. ಜೊತೆಗೆ ಪ್ರಸ್ತುತ ಇರತಕ್ಕಂಥ ತೊಂದರೆ ತಾಪತ್ರೆಗಳು ದೂರ ಆಗುತ್ತೆ. ಜೊತೆಗೆ ಇವತ್ತಿನ ದಿವಸ ನಿಮ್ಮ ಕರಹಸ್ತದಿಂದ 9 ವರ್ಷದ ಒಳಗಿರ್ತಕ್ಕಂಥ ಸಣ್ಣ ಪುಟ್ಟ ಮಕ್ಕಳಿಗೆ ಏನಾದರೂ ತಿಂಡಿ ತಿನಿಸನ್ನು ತಿನ್ನಿಸೋದ್ರಿಂದ, ಮಕ್ಕಳಿಗೊಂದಿಷ್ಟು ಆಹಾರವನ್ನು ಕೊಟ್ಟು ಹಸನ್ಮುಖಿತನ ನಗುಮುಖದಿಂದ ಇರೋದರಿಂದ ಮತ್ತಷ್ಟು ಲಾಭವನ್ನು ತಂದುಕೊಳ್ತೀರಿ. ಯಾವುದೇ ಮಾಡಬೇಕಾದ್ರೂ, ಯಾವುದೇ ಕೆಲಸದಲ್ಲಾದರೂ ಸಹಿತ ಒಂದಷ್ಟು ವಿಶೇಷತೆಗಳನ್ನು ಕಾರ್ಯಸಿದ್ಧಿ ಮಾಡಿಕೊಳ್ಬೇಕಾದ್ರೆ ಆಧ್ಯಾತ್ಮಿಕವಾಗಿ, ಧಾರ್ಮಿಕವಾಗಿ, ಧರ್ಮ ಮಾರ್ಗದಲ್ಲಿ ನಡೆದರೆ ಅದರ ಫಲಾಫಲಗಳನ್ನು ಮತ್ತಷ್ಟು ಸಿದ್ಧಿಪಡಿಸ್ಕೊಳ್ಬೋದು. ಇವತ್ತು ಸಾಧ್ಯವಾದಷ್ಟು ನೀವು ಹಾಕುವ ಹೆಜ್ಜೆನಲ್ಲಿ ಒಂದು ಬಲವಾದಂಥ ಹೆಚ್ಚಿನ ಯಶಸ್ಸನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ನೀವು ನಂಬಿರ್ತಕ್ಕಂಥ ದೈವವನ್ನು ಮತ್ತಷ್ಟು ಶ್ರದ್ಧೆಯಿಂದ, ಭಕ್ತಿಯಿಂದ ಪ್ರಾರ್ಥನೆ ಮಾಡಿ. ಇದರಿಂದ ಹೆಚ್ಚಿನ ಒಳಿತನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಭಗವಂತನ ಪ್ರಾರ್ಥನೆ ಸದಾಕಾಲ ಇರಬೇಕು. ಸದಾಕಾಲ ಮಾಡುವ ಕಾಯಕವನ್ನು ಗೌರವಿಸಬೇಕು. ಯಾವುದೇ ಕೆಲಸ ಯಾರೇ ಮಾಡಿ, ನಾವು ಮಾಡುವಂತಹ ಕೆಲಸ ಇನ್ನೊಬ್ಬರಿಗೆ ಅಯ್ಯೋ ಆ ಕೆಲಸ ಮಾಡ್ತಿದ್ದಾನಲ್ಲ ಅದರಿಂದ ಆ ಮನುಷ್ಯನಿಗೆ ಏಕೋ ಅಂದರೆ ಸಭೆಗೆ ಮತ್ತು ಇರ್ತಕ್ಕಂಥವ್ರಿಗೆ ಮನಸ್ಸಿಗೆ ನೋವು ಇರ್ಬೋದು, ಆದರೆ ಆ ಕೆಲಸದಿಂದ ನಿಮ್ಮ ಹೊಟ್ಟೆ ತುಂಬ್ತಾ ಇದೆಯಲ್ಲ, ಜೊತೆಗೆ ನಿಮ್ಮ ಕೆಲಸ ನಿಮಗೆ ಶ್ರೇಷ್ಠವಾಗಿರಬೇಕು. ನೀವು ಮಾಡುವ ಕಾಯಕವನ್ನು ನೀವು ಗೌರವಿಸಬೇಕು. ನೀವು ಗೌರವದಿಂದ ಕಂಡ್ರೆ ಮಾತ್ರ ನಿಮ್ಮನ್ನು ಕೈ ಹಿಡಿದು ನಡೆಸುವಂಥದ್ದು. ಇನ್ನೊಬ್ಬರು 4-6 ಜನನ ಮೆಚ್ಚಿಸುವಂತಹ ಕಾಯಕ ನಿಮಗೆ ಬೇಡ. ನಿಮ್ಮ ಕಾಯಕ ನಿಮಗೆ ಶ್ರೇಯಸ್ಸಾಗಿರಬೇಕು. ಅಂತಹ ನಿಟ್ಟಿನಲ್ಲಿ ಇವತ್ತು ವಾರದ ಪ್ರಾರಂಭ, ಅದರಲ್ಲೂ ನಕ್ಷತ್ರ ಚೆನ್ನಾಗಿದೆ. ಇವತ್ತು ನೀವು ಯಾವುದೇ ಕೆಲಸಕ್ಕೆ ಕೈ ಹಾಕಿ ಖಂಡಿತ ಹೆಚ್ಚಿನ ಫಲ ಇದೆ. ಅಂತಹದ್ರಲ್ಲಿ ಸೋಮೇಶ್ವರ ಸುಂದರೇಶ್ವರ ಪರಮೇಶ್ವರನ ಸಾಂಬ ಸದಾಶಿವನ ಒಂದು ಪ್ರಾರ್ಥನೆ ಸಲ್ಲಿಸಿದ್ರೆ ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ಸ್ವಾಮಿಯ ಸಾನ್ನಿಧ್ಯದಲ್ಲಿ ಒಂದಷ್ಟು ಭಸ್ಮವನ್ನು ಕೊಟ್ಟು ಭಸ್ಮಾರ್ಚನೆ ಮಾಡಿಸುವಂಥದ್ದು ಮತ್ತಷ್ಟು ಶ್ರೇಯಸ್ಸು, ಹೆಚ್ಚಿನ ಯಶಸ್ಸು ಸಹಿತ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಧನುರಾಶಿ. ಧನುರಾಶಿ ಧನುರ್ಲಗ್ನ. ಧನುರ್ಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂತಹ ಯೋಗ ಫಲ ಇದೆ. ಸತ್ಯಾಸತ್ಯತೆಗಳನ್ನು ಅರಿತು ತಾವು ಮಾಡಬೇಕಾಗಿರ್ತಕ್ಕಂಥ ಕಾಯಕವನ್ನು ಗೌರವಿಸುವಂತಹ ಮನಸ್ಸು ನಿಮ್ಮದಾಗಬೇಕು. ಯಾವುದೇ ಕೆಲಸ ಮಾಡಬೇಕಾದರೂ ಆ ಕೆಲಸಗಳಲ್ಲಿ ಸಂಪೂರ್ಣವಾದಂಥ ಗಮನ ಇಡಬೇಕು. ಆದರೆ ಧನುರಾಶಿಯಲ್ಲಿರ್ತಕ್ಕಂಥವ್ರಿಗೆ ಇವತ್ತು 12 ಗಂಟೆವರೆಗೂ ಮನಸ್ಸು ಚಂಚಲತೆ ಇದೆ. ಬೆಳಗ್ಗೆ ನೀವು ಅಂದುಕೊಳ್ಳೋದೊಂದು, ನೀವು ಹಾಕುವ ಹೆಜ್ಜೆ ಮತ್ತೊಂದು. ಸರಿಯಾದ ಸಮಯಕ್ಕೆ ಆಫೀಸ್ಗೆ ಹೋಗಬೇಕು, ಉದ್ಯೋಗಕ್ಕೆ ಹೋಗಬೇಕು ಅಂತ ಆಸೆ ನಿಮಗೆ, ಆದರೆ ಅದರ ಮಧ್ಯದಲ್ಲಿ ಒಂದಷ್ಟು ವ್ಯತ್ಯಾಸಗಳಾಗುವಂಥ ಲಕ್ಷಣಗಳಿದೆ. ಆದರೆ ಏನೇ ತೊಂದರೆ ಆದರೂ ಅದನ್ನು ಸರಿಪಡಿಸ್ಕೊಳ್ಳೋದಕ್ಕೂ ಒಂದೊಳ್ಳೆಯ ಅವಕಾಶ ಇದೆ. ಒಂದು ಚಿಟಿಗೆಯಷ್ಟು ಉದ್ದಿನ ಬೆಳೆಯನ್ನು ನೈಋತ್ಯಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಆಚೆ ಹಾಕೋದ್ರಿಂದ ಇವತ್ತು ಬರುವಂಥ ಕೆಲವಷ್ಟು ಸಂಕಟಗಳಿಂದ ಮುಕ್ತರಾಗ್ತೀರಿ. ಇದರ ಜೊತೆಗೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ನಿಮ್ಮ ಮಾತೃಶ್ರೀ, ನಿಮ್ಮ ತಾಯಿಯ ಪಾದ ಮುಟ್ಟಿ ನಮಸ್ಕಾರ ಮಾಡತಕ್ಕಂಥದ್ದು, ಜೊತೆಗೆ ಅಥವಾ ಯಾವುದೇ ಕೆಲಸದಲ್ಲಾದರೂ ಒಂದು ಹೆಜ್ಜೆ ಮುಂದಕ್ಕೆ ಹಾಕುವಂಥದ್ದು. ಇವತ್ತು ಪ್ರತಿನಿತ್ಯಕ್ಕೂ ಇವತ್ತಿಗೂ ಒಂದಷ್ಟು ಬದಲಾವಣೆ ಇದೆ. ಇವತ್ತು ಒಂದು ಭೂಮಿ ಬಗ್ಗೆ ನೀವು ಆಲೋಚನೆ ಮಾಡ್ತೀರಿ, ವೃತ್ತಿ ಬಗ್ಗೆ ಆಲೋಚನೆ ಮಾಡ್ತೀರಿ, ಕೆಲಸ ಕಾರ್ಯಗಳಲ್ಲಿ ಒಂದು ಹೆಜ್ಜೆ ಮುಂದೆ ನಡೀತೀರಿ. ಜೊತೆಗೆ ಇರ್ತಕ್ಕಂತಹ ಒಂದು ಗಂಡಾಂತರದಿಂದ ಹೊರಬಿದ್ದು ಒಂದಷ್ಟು ಮನಸ್ಸಿಗೆ ಶಾಂತಿ, ನೆಮ್ಮದಿಯನ್ನು ತಂದುಕೊಂಡು ಮನಸ್ಸಲ್ಲೊಂದು ಆನಂದವನ್ನು, ಒಂದು ಉಲ್ಲಾಸವನ್ನು, ಒಂದು ಉತ್ಸಾಹವನ್ನು ಇವತ್ತು ತಂದುಕೊಳ್ಳುವಂಥ ನಿಟ್ಟಿನಲ್ಲಿದೆ. ಹಾಗೆ ಕಳೆದೋಗಿರ್ತಕ್ಕಂಥ ಒಂದು ವಸ್ತುನ ಪುನಃ ಸಿದ್ಧಿಸ್ಕೊಳ್ಳುವಂಥದ್ದು, ಪಡೆಯುವಂತಹ ಯೋಗ ಫಲ ಸಹಿತ ಇವತ್ತಿನ ಭವಿಷ್ಯದಲ್ಲಿದೆ. ಇವತ್ತು ಬರೀ ಹಣೆಯಲ್ಲಿದ್ದೀರ,
ಒಂದಷ್ಟು ಗಂಧ ಅಥವಾ ಕುಂಕುಮವನ್ನು ಹಣೆಗೆ ಧಾರಣೆ ಮಾಡ್ಕೊಳ್ತಕ್ಕಂಥದ್ದು, ತುಳಸಿ ಗಿಡಕ್ಕೆ ಸ್ವಲ್ಪ ನೀರು ಹಾಕುವಂಥ ಕೆಲಸವನ್ನು ಇವತ್ತು ನೀವು ಮಾಡಿದ್ರೆ ಮತ್ತಷ್ಟು ಅದೃಷ್ಟದ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಕರ ರಾಶಿ. ಮಕರ ರಾಶಿ ಮಕರ ಲಗ್ನ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು, ಅಸಮಾಧಾನವನ್ನು ದೂರ ಮಾಡ್ಕೊಳ್ಬೋದು, ಸಮಾಧಾನಕರವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ಬೋದು. ವ್ಯಾಪಾರಗಳಲ್ಲಾಗಲಿ, ವ್ಯವಹಾರಗಳಲ್ಲಾಗಲಿ, ಕೆಲಸ ಕಾರ್ಯಗಳಲ್ಲಾಗಲಿ ತಾವು ಮಾಡುವಂಥ ಕಾಯಕವನ್ನು ಗೌರವಿಸ್ತಾ ಒಂದು ಒಳ್ಳೆಯ ಸನ್ಮಾರ್ಗದಲ್ಲಿ ನಡೆದರೆ ಹೆಚ್ಚಿನ ಫಲಗಳನ್ನು ಇವತ್ತು ಸಿದ್ಧಿಪಡಿಸ್ಕೊಳ್ಬೋದು. ಇವತ್ತು ನಿಮ್ಮ ವ್ಯಾಪಾರದ ಬಗ್ಗೆ, ನಿಮ್ಮ ವ್ಯವಹಾರಗಳ ಬಗ್ಗೆ, ನಿಮ್ಮ ಕೆಲಸ ಕಾರ್ಯಗಳ ಬಗ್ಗೆ ಸ್ವಲ್ಪ ಜಾಗೃತರಾಗಿರಬೇಕು. ಹಾಗೆ ಆಡುವ ಮಾತು, ನಾಲಿಗೆಯ ತುದಿಯಲ್ಲಿರ್ತಕ್ಕಂಥ ಮಾತನ್ನು ಸಹಿತ ಒಂದು ಕಡಿವಾಣ ಹಾಕುವಂಥದ್ದು ಬಹಳ ಉತ್ತಮ. ಯಾಕೆಂದರೆ ಮನುಷ್ಯನ ಗ್ರಹಗತಿಗಳು ಸರಿಯಿಲ್ಲ ಅಂದಾಗ, ರಾಹು ಮತ್ತು ಕುಜ ಮತ್ತು ಶನಿ ಸರಿ ಇಲ್ಲದಿದ್ದಾಗ ಒಂದಷ್ಟು ತೊಂದರೆ ತಾಪತ್ರೆಗಳಾಗುವಂಥದ್ದು ಸಹಜವೇ. ಹಾಗೆ ಇವತ್ತು ಸಹಿತ ಅಷ್ಟು ಲಾಭ ಇರತಕ್ಕಂಥ ಕ್ಷಣ ಮಕರ ರಾಶಿಯವ್ರಿಗಲ್ಲ. ಹಾಗಾಗಿ ಮಕರ ರಾಶಿ ಮಕರ ಲಗ್ನದಲ್ಲಿ ಜನಿಸಿರ್ತಕ್ಕಂಥವ್ರು ಹನುಮನ ಪ್ರಾರ್ಥನೆ ಮಾಡ್ತಾ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಆ ರಾಮಮಂತ್ರವನ್ನು ನಿರಂತರ ಪಠನೆ ಮಾಡ್ತಾ ಎಲ್ಲಾದರೂ ಹನುಮ ಕ್ಷೇತ್ರಕ್ಕೆ ಬಂದು ಹನುಮನ ದರ್ಶನ ಮಾಡಿಕೊಂಡು ಮಾರುತಾತ್ಮಜ ಪ್ರಸನ್ನಾಂಜನೇಯ ಸ್ವಾಮಿಯನ್ನು ಆರಾಧನೆ ಮಾಡಿದ್ರೆ ಮತ್ತಷ್ಟು ವಿಶೇಷವಾಗಿರ್ತಕ್ಕಂಥ ಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕುಂಭರಾಶಿ. ಕುಂಭರಾಶಿ ಕುಂಭಲಗ್ನ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಇರ್ತಕ್ಕಂಥ ಆಸ್ಥಾನ, ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಚಂದ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಯೋಗಗಳನ್ನು ಸಿದ್ಧಿಪಡಿಸ್ಕೊಂಡು ಅದೃಷ್ಟವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಕಾಲ ನಿಮ್ಮದಾಗಬೇಕಾದ್ರೂ ಮೊದಲು ತಾವು ಮಾಡಬೇಕಾಗಿರ್ತಕ್ಕಂಥದ್ದು ಮನೆ ದೇವರ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ದೇವತಾರಾಧನೆ ಮಾಡ್ತಕ್ಕಂಥದ್ದು. ಸರ್ವಂ ಕೃಷ್ಣಾರ್ಪಣಮಸ್ತು, ಎಲ್ಲವೂ ಕೃಷ್ಣನಿಗೆ ಅರ್ಪಣೆ ಮಾಡಿ. ನೀವು ತಂದದ್ದಲ್ಲ, ತೊಗೊಂಡು ಹೋಗೋದು ಅಲ್ಲ, ತಂದದ್ದೂ ಅಲ್ಲ, ತೊಗೊಂಡು ಹೋಗೋದು ಅಲ್ಲ ಅಂದಮೇಲೆ ಇರ್ತಕ್ಕಂಥದ್ದನ್ನು 4 ದಿವಸದ ಒಂದು ನೆಮ್ಮದಿಯ ಬದುಕು ಕಾಣಬೇಕಾದ್ರೆ ಎಲ್ಲವೂ ಕೃಷ್ಣನಿಗೆ ಅರ್ಪಣೆ ಮಾಡಿ ಒಂದೆಜ್ಜೆ ಮುಂದೆ ಹಾಕಿದ್ರೆ ಖಂಡಿತ ಹೆಚ್ಚಿನ ಫಲವಾಗಿ ಸಿಗುತ್ತೆ. ಇವತ್ತು ಕುಂಭರಾಶಿಯಲ್ಲಿರ್ತಕ್ಕಂಥವರು ಆರೋಗ್ಯದ ಬಗ್ಗೆ ಕಾಳಜಿ ಇಟ್ಕೊಳ್ಳಿ. ಹಾಗೆ ನನ್ನದು ತಂದು ಅಂತ ಯಾರನ್ನ ಹೆಚ್ಚು ಹಚ್ಕೊಳ್ತಿರೋ, ಯಾರನ್ನ ನನ್ನೋರು ಅಂತ ಅಂದ್ಕೊಂಡಿರ್ತೀರೋ ಅವರಿಂದ ಒಂದಷ್ಟು ಮಾನಸಿಕವಾದಂಥ ಒತ್ತಡಗಳೆದುರಾಗುವಂಥ ಲಕ್ಷಣಗಳಿದೆ. ಹಾಗೆ ಇವತ್ತು ಎಲ್ಲವೂ ಸರಿ ಇದೆ ಅಂತ ಅಂದ್ಕೊಳ್ಳಿಕ್ಕಾಗಲ್ಲ, ಅಥವಾ ಎಲ್ಲವೂ ನಮ್ಮಿಂದ ದೂರ ಹೋಗುತ್ತೆ ಅಂತ ಅಂದ್ಕೊಳ್ಳೋಕ್ಕೂ ಆಗೋದಿಲ್ಲ. ಹಾಗೆ ಸರಿ ತಪ್ಪುಗಳ ಮಧ್ಯದಲ್ಲಿ ಇವತ್ತು ನಿಮ್ಮ ಪಯಣ ಇರೋದರಿಂದ ನಿಮ್ಮ ಭವಿಷ್ಯದಲ್ಲಿ ತುಂಬ ಬದಲಾವಣೆ ಆಗ್ತಾ ಇರುತ್ತೆ. ಇದಕ್ಕಾಗಿ ಗುರು ಹಿರಿಯರ ಪ್ರಾರ್ಥನೆ ಮಾಡಿ ಗುರುಗಳ ಆಶೀರ್ವಾದ ಪಡೆಯೋದ್ರಿಂದ ಸಾಕಷ್ಟು ಅನುಕೂಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ಸಾಧ್ಯವಾದರೆ ಹಳದಿ ಕಲರ್ ಪುಷ್ಪ, ಹಳದಿ ಕಲರ್ ಗಂಧ, ಹಳದಿ ಕಲರ್ ವಸ್ತ್ರ ಇಂತಹದ್ದನ್ನು ಶಿವ ಸಾನ್ನಿಧ್ಯದಲ್ಲಿ ಕೊಟ್ಟು ಒಂದು ನಮಸ್ಕಾರ ಮಾಡೋದ್ರಿಂದ ತುಂಬ ಅದೃಷ್ಟದ ಕ್ಷಣಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮೀನರಾಶಿ. ಮೀನರಾಶಿ ಮೀನಲಗ್ನ. ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇರೋದ್ರಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಅಸಮಾಧಾನವನ್ನು ಅಸಮಾಧಾನ ಅಂತಕ್ಕಂಥದ್ದನ್ನು ದೂರ ಮಾಡಿಕೊಂಡು ಸಮಾಧಾನಕರವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಇವತ್ತು ನಿಮ್ಮ ವ್ಯಾಪಾರದಲ್ಲಾಗಲಿ, ನಿಮ್ಮ ವ್ಯವಹಾರಗಳಲ್ಲಾಗಲಿ ಏನಾದರೂ ಅಂದುಕೊಂಡಿದ್ದನ್ನು ಸಾಧನೆ ಮಾಡಬೇಕಾದರೂ ಇವತ್ತಿನ ಕಾಯಕದಲ್ಲಿ ಒಂದಷ್ಟು ಲಾಭವೂ ಒಂದಷ್ಟು ನಷ್ಟವೂ ಇದೆ. ಲಾಭ ನಷ್ಟಗಳ ಮಧ್ಯದಲ್ಲಿ ಇವತ್ತು ನಿಮ್ಮ ಹೆಜ್ಜೆ ಹಾಕಬೇಕಾದಂಥ ಪರಿಸ್ಥಿತಿ ಇರೋದರಿಂದ ಮೊದಲು ತಾವು ಮಾಡಬೇಕಾಗಿರ್ತಕ್ಕಂಥದ್ದು ಶಿವ ಸಾನ್ನಿಧ್ಯದಲ್ಲಿ ಪ್ರಾರ್ಥನೆ ಮಾಡಿ, ಹಾಗೆ ಹಿರಿಯರ ಮಾತನ್ನು ಆಲಿಸಿ, ಎಲ್ಲಾದರೂ ಒಂದು ಕಡೆ ವಿಶೇಷವಾಗಿರ್ತಕ್ಕಂಥ ಬನ್ನಿ ವೃಕ್ಷ ಅಥವಾ ಅಶ್ವತ್ಥ ವೃಕ್ಷ, ಬನ್ನಿ ಅಥವಾ ಅಶ್ವತ್ಥ ಇಂತಹ ವೃಕ್ಷಗಳ ಸಾನ್ನಿಧ್ಯದಲ್ಲಿ ಒಂದು ದೀಪವನ್ನು ಹಚ್ಚಿ ನಮಸ್ಕಾರ ಮಾಡೋದ್ರಿಂದ ಇವತ್ತು ಬಂದೊದಗುವಂಥ ಯಾವುದೇ ಸಂಕಷ್ಟಗಳಾದರೂ ಖಂಡಿತ ದೂರ ಮಾಡ್ಕೊಳ್ತೀರಿ, ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ, ಆರ್ಥಿಕ ಸಂಕಷ್ಟದಿಂದ ಮುಕ್ತರಾಗ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಹಾಗೆ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಕರೆ ಮಾಡತಕ್ಕಂಥವರು, ಕರೆ ಮಾಡಿ ಸರದಿ ಸಾಲಲ್ಲಿ ಇರ್ತಕ್ಕಂಥವ್ರು, ಅವ್ರನ್ನೂ ಸಹಿತ ಮಾತಾಡಿಸೋಣ. ಹಲೋ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ನಾನು ನೇತ್ರ ಅಂತ ಗುರುಜಿ. ನಾನು ನಿಮ್ಮ ಇದನ್ನ ಆಶ್ರಮಕ್ಕೆ ಬಂದಿದ್ದೆ, ಒಂದ್ಸಲ ಲೆಟ್ರು ಬರ್ದಿದ್ದೆ ಸರ್. ಹೇಳಮ್ಮ. ಒಂದು ಅದೇ ಸಂತಾನ ಬಗ್ಗೆ ಕೇಳ್ತಿರ್ಬೇಕಿದೆ ಗುರುಜಿ, ಸಂತಾನ ಬಗ್ಗೆ ಕೇಳಬೇಕು. ಸಂತಾನ ಹೌದು. ಎಷ್ಟು ವರ್ಷ ಆಯ್ತಮ್ಮ ಮದುವೆ ಆಗಿ? 20 ವರ್ಷ ಆಯ್ತು ಗುರುಜಿ. ರಿಲೇಷನ್ ಅಲ್ಲಿ ಮದುವೆ ಆಗಿರೋದು. ಫಸ್ಟ್ ಟೈಮ್ ಅಬಾರ್ಷನ್ ಆಯ್ತು. 5 ತಿಂಗಳದಾಗ ಅಬಾರ್ಷನ್ ಮಾಡ್ತಿದ್ವಿ. ಇಲ್ಲಿಂದ ಇಲ್ಲಿವರೆಗೆ ಆಗ್ತಾ ಇಲ್ಲ ಗುರುಜಿ. 5 ತಿಂಗಳಲ್ಲಿ ಅಬಾರ್ಷನ್ ಯಾತಕ್ಕೋಸ್ಕರ ಆಯ್ತಮ್ಮ? ಅದೇ ನ್ಯಾಚುರಲ್ ಆಗಿ ಆಯ್ತಾ ಅಥವಾ ರಿಲೇಷನ್ ಅಲ್ಲಿ ಮದುವೆ ಆಗಿದ್ವಲ್ಲ ಗುರುಜಿ, ಇದನ್ನ ಬೆಳವಣಿಗೆ ಸರಿ ಇಲ್ಲ ಅಂತ ತಗ್ಸಿದ್ರು. ಮದುವೆ ಆಗಿ ಒಂದು 6 ತಿಂಗಳು 9 ತಿಂಗಳೇನು ಆಗಿತ್ತು. ಈಗ ಮದುವೆ ಆಗಿ ಎಷ್ಟು ವರ್ಷ ಆಯ್ತು ಅಂದ್ರಿ? 20 ವರ್ಷ ಆಯ್ತು ಗುರುಜಿ. 2005ರಲ್ಲಿ ಆಗಿದ್ದು. ಈಗ 20 ವರ್ಷ ಆದಮೇಲೂ ನೀವಿನ್ನೂ ಸಂತಾನ ಆಗಬೇಕು ಅಂತ ನಿಮ್ಮ ಅಪೇಕ್ಷೆ ಇದೆಯಮ್ಮ?
ಗುರುಜಿ, ಬಾಳ ನೊಂದ್ಬಿಟ್ಟಿದೆ ಗುರುಜಿ ಗಂಡ ಹೆಂಡ್ತಿ ನಾವು. ಆದರೆ ಒಂದು ತಾಯಿ, ಈಗ 20 ವರ್ಷ ಆದಮೇಲೆ ನೀನು ಸುಧಾರಣೆ ಮಾಡಬೇಕಾದ್ರೆ ಆ ಮಗುನ ಸುಧಾರಣೆ ಮಾಡೋದು ಕಷ್ಟ ಅಲ್ವಮ್ಮ? ಅಂದ್ರೆ ಏಜ್ ಆಗಿಲ್ಲ ಗುರುಜಿ, ಬೇಗ 16 ವರ್ಷಕ್ಕೆ ಮದುವೆ ಮಾಡಿದ್ರು. ಅಕ್ಕನ ಮಗ ಅಂತೆ, ಇದನ್ನ ಅಕ್ಕನ ಮಗ ಇದನ್ನ ಅಮ್ಮನ ತಮ್ಮಗ ಅಂತ ಕೊಟ್ಟಿದ್ದಾರೆ. ಆದರೂ ಸುಧಾರಣೆ ಮಾಡೋದು ಕಷ್ಟ ಅನ್ಸುತ್ತೆ. ಇರಲಿ, ಪರವಾಗಿಲ್ಲ, ಚಿಕ್ಕ ವಯಸ್ಸಿಗೆ ಮದುವೆ ಆದ್ರಿಂದ ನೀನು 20 ವರ್ಷ ಏನು ದೂರ ಆಗಿಲ್ಲ. 7 ಇಯರ್ಸ್ ಗುರುಜಿ, ನನಗೆ ಇವಾಗ 35 37 ನಡೀತಿದೆ. ಓಹೋ, 12 ವರ್ಷ ಬರ್ತಿದೆ ನನಗೆ ಅವ್ರಿಗೆ. ಆದರೂ ಮನೆಗಳಲ್ಲಿ ಮಾಡುವಂಥ ಈ ದೊಡ್ಡ ತಪ್ಪಿದೆಯಲ್ಲ, ನಾನು ಸಾಕಷ್ಟು ಬಾರಿ ಹೇಳ್ತಾನೆ ಇರ್ತೀನಿ, ಸಂಬಂಧದಲ್ಲಿ ಮದುವೆ ಮಾಡಬೇಡಿ, ಸಂಬಂಧದಲ್ಲಿ ಮದುವೆ ಮಾಡಬೇಡಿ. ಜೊತೆಗೆ ವಯಸ್ಸಿನ ತಾರತಮ್ಯ ಯೋಚನೆ ಮಾಡಿ, ಯಾವ ವಯಸ್ಸು ಎಷ್ಟಿರಬೇಕು, ಹೆಣ್ಣುಮಕ್ಕಳಿಗೆ ಎಷ್ಟಿರಬೇಕು, ಗಂಡು ಮಕ್ಕಳಿಗೆ ಎಷ್ಟಿರಬೇಕು, ಇದ್ರ ಬಗ್ಗೆ ಪ್ರತಿನಿತ್ಯ ನಾವು ಪಾಠ ಹೇಳ್ತಾನೆ ಇರ್ತೀವಿ. ಆದರೂ ಬಹಳ ಕಷ್ಟ ಇದೆ, ತಂದೆ ಕಡೆನೂ ಅದು ಇಲ್ಲ, ಅಷ್ಟು ಬಹಳ ಕಷ್ಟ ಇದೆ ಗುರುಜಿ. ಮಗು, ನನಗೆ ಅರ್ಥ ಆಗುತ್ತಮ್ಮ, ಕಷ್ಟ ಇದೆ ಅಂದ್ಬಿಟ್ಟು ಇವತ್ತು ಸಹ ಜೀವನದಲ್ಲಿ ನೋವು ಅನುಭವಿಸ್ತಾ ಇರೋದು ಯಾರಮ್ಮ? ನಾವೇ ಗುರುಜಿ ಅಲ್ವಮ್ಮ? ಏನೋ ಅಪ್ಪ ಅಮ್ಮನ ಕಷ್ಟ ಇದೆ ಅಂದ್ಬಿಟ್ಟು ಅಪ್ಪ ಅಮ್ಮ ಈ ಥರ ಒಂದು ತೀರ್ಮಾನ ಬಂದುಬಿಟ್ರೆ, ಹೊಟ್ಟೆಲಿರ್ತಕ್ಕಂಥ ಮಕ್ಕಳು ಇವತ್ತು ನಮ್ಮನೆಯಿಂದ ಹೊರಟ್ರೆ ಸಾಕಪ್ಪ ಅನ್ನೋ ಚಿಂತನೆ ಇರ್ಬೋದು. ನಾಳೆ ಬೆಳಗ್ಗೆ ನಮ್ಮನೆಗೆ ಬರಬೇಕಲ್ಲ ಮಕ್ಕಳು. ಈಗ ನೀನು ನೋವು ಪಡ್ತಿರೋದು ನೋಡಿ, ನಿಮ್ಮ ಅಪ್ಪ ಅಮ್ಮ ಪ್ರತಿ ದಿವಸ ಕಣ್ಣೀರು ಹಾಕ್ತಿಲ್ವಾ? ಪ್ರತಿ ದಿವಸ ಅವರು ನೋವು ಪಡಲ್ವಾ? ನಮ್ಗೆ ಆಸೆನೇ ಇಲ್ಲ, ಅಪ್ಪ ಅಮ್ಮನ ಅಷ್ಟೊಂದು ಸರಿ ಇದು ಇಲ್ಲ. ಅವರು ನಮಗೆ ಎಷ್ಟು ಈಗ ನನ್ನ ಗಂಡನ ಕಷ್ಟ, ನನ್ಗೆ ಕಷ್ಟ ನಾವೇ ಮಾತಾಡ್ಕೋಬೇಕು ಅಷ್ಟೇ. ಆಗಲಿ, ಚಿಂತೆ ಮಾಡಬೇಡ. ಹೇಳಂಗಿಲ್ಲ, ಏನಿಲ್ಲ. ಇಲ್ಲ, ಮೌನ ಕೆಲಸ ಮಾಡು. ನಿನ್ನಲ್ಲಿ ಆಸಕ್ತಿ ಇರೋದ್ರಿಂದ ಆದಷ್ಟು ಬೇಗ ನಿನಗೆ ಸಂತಾನ ಆಗಲಿ ಅಂತ ನಾನು ದೇವರನ್ನು ಪ್ರಾರ್ಥನೆ ಮಾಡ್ತೀನಿ. ಹಾಗೆ ಸರಿಯಾದಂಥ ವೈದ್ಯರ ಸಲಹೆ, ಏನಾರ ಪೂಜೆ ಪುನಸ್ಕಾರ ನೀವು ಹೇಳಿರ್ತೀರಲ್ಲ, ಟ್ರೈ ಮಾಡೋದ್ನೇ ಸೈಕಲ್ ಅಡ್ಡ ಬರ್ತದೆ ನನಗೆ. ಇಲ್ಲ, ಏನೇ ಆದರೂ ಈ ಸತಿ ನೀನು ಪ್ರಯತ್ನ ಪಡು. ಈ ಬಾರಿ ನೀನು ಪ್ರಯತ್ನ ಪಡು, ನೀನು ಖಂಡಿತ ಕಾರ್ಯಸಿದ್ಧಿ ಆಗಲಿ ಅಂತ ನಾನು ಹೇಳ್ತೀನಿ. ಎರಡನೇದು, ಸ್ವಲ್ಪ ವೈದ್ಯರ ಸಲಹೆ ತಗೋ ಈ ಸತಿ ಬೇಕಾದ. ಯಾಕೆಂದ್ರೆ ಅವ್ರ ಆವಾಸ ಈಗ ಏನೋ ಅದು ಗರ್ಭಕೋಶದಲ್ಲಿ ಪ್ರಾಬ್ಲಮ್ ಇದೆ, ಆವಾಸ ಏನದು ಆಪರೇಷನ್ ಮಾಡಿ ಗರ್ಭಕೋಶ ತೆಗಿಬೇಕು ಅಂತ ಹೇಳ್ತಿದ್ದಾರೆ. ನಾನು ಹಂಗಂದು ಅದು ಏನೋ 3 ತಿಂಗಳದ ಇಂಜೆಕ್ಷನ್ ಮಾಡಿಸ್ಕೊಂಡು ಈಗ ನಿಮ್ಮಂತಲ್ಲಿ ಬರಕ್ ಕಾಯ್ತಿದ್ದೇನೆ ಗುರುಜಿ ನಾನು. ಆಮೇಲೆ ಲಾಸ್ಟ್ ಟೈಮ್ ಅವ್ರು ದಾವಣಗೆರೆಗೆ ಬಂದಿದ್ರಲ್ಲ, ಅವಾಗ ಸಣ್ಣಪ್ಪಾಜಿ ಕೇಳಿದೆ, ಅವ್ರ ನಂಬರ್ ಕೊಟ್ಟಿದ್ರು ಆಶ್ರಮದ್ದು. ಕಾಲ್ ಮಾಡು ಅಂತ ಕಾಲ್ ಮಾಡಿದ್ರೆ ಎಷ್ಟು ಸರಿ ಕಾಲ್ ಮಾಡಿದ್ರು ಕೊಡ್ತಾ ಇಲ್ಲ ಗುರುಜಿ ಅವರು. ಇಲ್ಲಮ್ಮ, ನೀನು ಚಿಂತೆ ಮಾಡಬೇಡ ಅಂತ ಹೇಳ್ತಾರೆ. ಅಷ್ಟೊಂದು ವ್ಯವಸ್ಥೆ ಇಲ್ಲ ಗುರುಜಿ. ನನ್ನ ಗಂಡನ ಸಂಬಳ ಬರೋದೇ 10,000, ನಾವು ಅದರಲ್ಲೇ ತಿಂಗಳು ಮೇಂಟೈನ್ ಮಾಡಬೇಕು. ನೀನು ಚಿಂತೆ ಮಾಡಬೇಡಮ್ಮ, ಇದಕ್ಕೆ ಸರಿಯಾದ ವೈದ್ಯರ ಸಲಹೆ ತಗೋ, ಖಂಡಿತ ನಿನ್ನ ಕಾರ್ಯಸಿದ್ಧಿ ಆಗುತ್ತೆ. ಹೆದರಬೇಡ, ಧೈರ್ಯವಾಗಿರು. ಆದಷ್ಟು ಬೇಗ ನಿನಗೂ ಒಂದು ಸಂತಾನ ಆಗಲಿ ಅಂತ ನಾನು ದೇವ್ರನ್ನ ಪ್ರಾರ್ಥನೆ ಮಾಡ್ತೇನೆ. ಒಳ್ಳೆಯದಾಗಲಿ ಮಗು. ದಿ ಡಿವೈನ್ ಸ್ಟಾರ್ ಪೆಂಡೆಂಟ್. ದಿ ಡಿವೈನ್ ಸ್ಟಾರ್ ಪೆಂಡೆಂಟ್ ಎಂಬತಕ್ಕಂಥದ್ದು ಅದ್ಭುತವಾಗಿರ್ತಕ್ಕಂಥದ್ದು. ಈ ಪೆಂಡೆಂಟನ್ನು ಧರಿಸೋದ್ರಿಂದ ನಮ್ಮಲ್ಲಿರುವಂತಹ ನೆಗೆಟಿವಿಟಿ ದೂರ ಆಗಿ ಹೆಚ್ಚಿನ ಕಾಯಕವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಇದು ವಿದ್ಯಾರ್ಥಿಗಳಿಂದ ಹಿಡಿದು ಉದ್ಯೋಗಸ್ಥರವರೆಗೂ, ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾಗಿರ್ತಕ್ಕಂಥ ವೃದ್ಧರವರೆಗೂ ಎಲ್ಲರಿಗೂ ಅವರದೇ ಆದಂತಹ ರೀತಿಯಲ್ಲಿ ಯಶಸ್ಸನ್ನು ಕೊಡುವಂತಹ ಅದ್ಭುತವಾದಂತಹ ರತ್ನ ದಿ ಡಿವೈನ್ ಸ್ಟಾರ್ ಪೆಂಡೆಂಟ್. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕರೆಗಾಗಿ ಕಾಯ್ತಿರ್ತಕ್ಕಂಥವ್ರು, ಅಂದರೆ ಕರೆ ಮಾಡಿ ಗುರುಗಳೊಂದಿಗೆ ಮಾತಾಡಬೇಕು ಎಂಬತಕ್ಕಂಥ ಚಿಂತನೆ ಇದೆಯಲ್ಲ, ಬನ್ನಿ ನೋಡೋಣ. ಹಲೋ. ಹಲೋ, ನಮಸ್ತೆ ತಾಯಿ, ಹೇಳಮ್ಮ. ನಮಸ್ಕಾರ ಗುರುಜಿ. ಹೇಳಮ್ಮ, ಎಲ್ಲಿಂದ ಕರೆ ಮಾಡ್ತಿದ್ರಿ? ಗುರುಜಿ, ನಮ್ಗೆ ಆರೋಗ್ಯ ಸರಿ ಇಲ್ಲ. ಕಾಲ್ ನೋವು, ಬೆನ್ನು ನೋವು ಇದೆಲ್ಲ ಆಗ್ತಾ ಇರುತ್ತೆ ಗುರುಜಿ. ತಾವು ಮನೇಲಿ ಇರ್ತೀರಾ, ಉದ್ಯೋಗಕ್ಕೆ ಹೊರಡ್ತೀರಾ? ಇಲ್ಲ ಗುರುಜಿ, ಮನೆ ಹತ್ರನೇ ಇರ್ತೀವಿ. ಇದು ಕಾಲು ನೋವು ಮತ್ತು ಈ ಬೆನ್ನು ನೋವು ಅಂತಿದ್ರಲ್ಲ, ಯಾವಾಗಿಂದ ಇದೆಮ್ಮ ಇದು? ಗುರುಜಿ, ಈಗ 1 ವರ್ಷದಿಂದ ಆಗ್ತಾ ಇದೆ. 1 ವರ್ಷದಿಂದ? ಹೌದು. ಹಾಂ ಹಾಂ. ನಿಮ್ಮ ಜನ್ಮ ನಕ್ಷತ್ರ ಹೇಳ್ಬೋದಾ ತಾಯಿ? ಗುರುಜಿ, ನನಗೆ ಏನು ಅದು ಗೊತ್ತಿಲ್ಲ ಗುರುಜಿ. ನಮ್ಮ ಅಪ್ಪ ಅಮ್ಮ ಒಡವೆ ದೇವಿರಮ್ಮ ಅನ್ನೋದೊಂದು ಹೆಸರು ಗೊತ್ತು, ರಾಶಿ ಫಲ ಏನು ಗೊತ್ತಿಲ್ಲ. ಮೀನ್ ರಾಶಿ ಇಂತರ ಅಷ್ಟೇ ಗುರುಜಿ. ಯಾಕೆಂದರೆ ಯಾತಕ್ಕಾಗಿ ನಾನು ನಕ್ಷತ್ರ ಕೇಳಿದೆ ಅಂದರೆ, ನಾನು ಈ ನಕ್ಷತ್ರಕ್ಕೆ ಪರ್ಟಿಕ್ಯುಲರ್ ಇವಾಗ ನಿಮ್ಮ ಬಾಯಲ್ಲಿ ಬಂತಲ್ಲ ನಕ್ಷತ್ರ, ಈ ರಾಶಿಯವರಿಗೆ ಸಮಸ್ಯೆ ಇದೆ ಅಂತ ಆಗಿಂದಾಗಲೇ ಹೇಳ್ತಾನೆ ಬಂದಿದ್ದೇವೆ. ಹೌದು ಗುರುಜಿ, ನಾನು ನೋಡ್ತಾ ಇರ್ತೀನಿ ನಿಮ್ಮ ಕಾರ್ಯಕ್ರಮ. ಅದಕ್ಕೋಸ್ಕರ, ಯಾಕೆಂದರೆ ರಾಶಿಫಲ ನೋಡೋವರಿಗೆ ನೀವು ರಾಶಿಫಲದಲ್ಲೇ ಗೊತ್ತಾಗುತ್ತೆ ಇವತ್ತು ನನ್ನ ಭವಿಷ್ಯತ್ತೇನು, ಇವತ್ತು ನನ್ನ ಆರೋಗ್ಯ ಪರಿಸ್ಥಿತಿ ಏನು, ಇವತ್ತು ನನ್ನ ಮನಸ್ಥಿತಿ ಹೇಗಿರುತ್ತೆ ಅಂತಕ್ಕಂಥದ್ದನ್ನು ಬೆಳಗಿನ 1.5 ಗಂಟೆನಲ್ಲಿ ನಾವು ರಾಶಿಫಲದಲ್ಲಿ ತಿಳಿಸ್ಬಿಟ್ಟಿರ್ತೀವಿ. ಹಾಗಾಗಿ ನಿಮ್ಮ ಸ್ವರತರಂಗ ಪ್ರಕಾರವಾಗೂ ಅದೇ ಸಮಸ್ಯೆ ಇದೆ. ಇನ್ನೂ 6 ತಿಂಗಳ ತನಕ ನೀವು ಯಾವ ವೈದ್ಯರನ್ನ ಕನ್ಸಲ್ಟ್ ಮಾಡಿದ್ರು, ಏನು ಮೆಡಿಸಿನ್ ತೊಗೊಂಡ್ರು ಇದು ಕಂಪ್ಲೀಟಾಗಿ ಗುಣ ಆಗುತ್ತೆ ಅಂತ ಹೇಳಲಿಕ್ಕಾಗಲ್ಲ. ಹಾಗಂತ ದೊಡ್ಡ ಮಾರಕವಾದಂಥ ಸಮಸ್ಯೆ ಅಲ್ಲ ಇದು. ಇದು ಮನುಷ್ಯನ ಗ್ರಹಸ್ಥಿತಿಗಳು. ಮನುಷ್ಯನ ಗ್ರಹ ನಕ್ಷತ್ರ ಚಾರ್ ಪ್ರಕಾರ ಗ್ರಹಗಳು ಒಂದು ಮನೆಯಿಂದ ಇನ್ನೊಂದು ಮನೆ ನೋಡುವಾಗ
ಬರುವಂಥ ಸಮಸ್ಯೆಗಳಿದು. ಇದಕ್ಕಾಗಿ ಹೆಚ್ಚು ತಲೆ ಕೆಡಿಸ್ಕೊಳ್ಳೋದು ಬೇಡ. ಹಾಗಂತ ನೋವು ತಡೀಲಿಕ್ಕಾಗಲ್ಲ, ಒಪ್ಕೊಳ್ಳೋಣ. ಆದರೆ ಇದಕ್ಕೆ ಪರಿಹಾರ ಇರ್ತಕ್ಕಂಥದ್ದು ಭಾಳ ಚಿಕ್ಕದಾಗಿ ಪ್ರತಿ ಗುರುವಾರ ಮತ್ತು ಭಾನುವಾರ ಒಂದೊಂದು ಚಿಟಿಕೆಯಷ್ಟು ಕಡಲೆಬೇಳೆಯನ್ನು ದೃಷ್ಟಿ ತೆಗೆದು ಆಚೆಗೆ ಹಾಕಿ. ಹಾಗೆ ಎಲ್ಲಾದರೂ ಔದುಂಬರ ವೃಕ್ಷ ಇದ್ದರೆ, ಔದುಂಬರ ಅಂದರೆ ಹತ್ತು ಎಣ್ಣಿನ ಮರ, ಆ ಮರದ ಹತ್ರ ಹೋಗಿ ದೀಪ ಹಚ್ಚಿಸಿ ಒಂದು 5 ನಿಮಿಷ ಆ ಮರದ ಹತ್ರ ಕೂತ್ಕೊಂಡು ಎದ್ದು ಬನ್ನಿ. ಹಾಗೆ ಮನೆಯಲ್ಲಿ ರಾತ್ರಿ ಮಲ್ಕೊಳ್ಳೋದಕ್ಕಿಂತ ಮುಂಚಿತವಾಗಿ ನಿಮ್ಮ ಅಂಗಾಲಿಗೆ, ತಾಡೆ ಪಾದಗಳಿಗೆ ಒಂದಿಷ್ಟು ಎಳ್ಳೆಣ್ಣೆ ಮತ್ತು ಕೊಬ್ಬರಿ ಎಣ್ಣೆ ಎಳ್ಳೆಣ್ಣೆನ ಪಾದಗಳಿಗೆ ಹಚ್ಚಿ ಮಲ್ಕೊಳ್ಳಿ. ಇಷ್ಟು ಕೆಲಸ ನೀವು ಮಾಡಿದ್ರೆ ಖಂಡಿತ ನಿಮ್ಮ ಆರೋಗ್ಯದಲ್ಲಿ ತುಂಬ ಚೇತರಿಕೆ ಬರುತ್ತೆ. ಗುರುಜಿ, ಇನ್ನೊಂದ್ ಮಾತು ಮಗನ್ ಬಗ್ಗೆ ಕೇಳ್ಬೇಕಾಗಿತ್ತು. ಹೇಳಮ್ಮ. ಗುರುಜಿ, ಅವರು ಮನೆಗ್ ಬಂದ್ರೆ ಒಂದ್ ಸ್ವಲ್ಪ ಅವನು ಮನೇಲಿ ತಂದೆ ತಾಯಿ ಅಂತ ನೋಡೋದೇ ಇಲ್ಲ ಗುರುಜಿ. ಅಮ್ಮ, ಈ ನೀನು ಹೇಳ್ತಿರೋ ಮಾತು ನಿನ್ನ ಮಗ ಮಾತ್ರ ಅಂತಲ್ಲ ತಾಯಿ. ಇವತ್ತು ಪ್ರತಿಯೊಬ್ಬರ ಮನ ಪರಿಸ್ಥಿತಿಗಳು ಹಾಗಾಗೋಗಿದೆಮ್ಮ. ಈಗ ಹೊರಗಡೆ ಚೆನ್ನಾಗಿರ್ತಾನೆ ಗುರುಜಿ. ಇರ್ತಾರಮ್ಮ. ಯಾಕೆಂದರೆ ಸಾಕಿ ಸಲಹಿ ದೊಡ್ಡವ್ರನ್ನ ಮಾಡಿ ಇವತ್ತು ನಿಮ್ಮ ಮನೆಯವ್ರು ಏನು ಕಷ್ಟ ಅನುಭವಿಸಿದ್ರು, ನೀವೇನು ಬಾಧೆ ಪಟ್ಟರೋ, ಎದೆ ಉದ್ದಕ್ಕೂ ಬೆಳೆಸಿ ಮಗನ ದೊಡ್ಡವ್ರು ಮಾಡಿದ್ರಿ. ಆದರೆ ಹೊರಗಡೆ ಅವ್ರು ಆಡ್ತಕ್ಕಂಥ ಮಾತು ನಮ್ಮ ಮನೆಯವ್ರು ಆಡೋಕ್ಕಾಗಲ್ವಲ್ಲಮ್ಮ. ಹೊರಗಡೆ ಅವರು ಬಣ್ಣದ ಮಾತಾಡ್ತಾರೆ. ಹಾಗಂತ ನೀನು ಬಣ್ಣದ ಮಾತಾಡೋಕ್ಕಾಗಲ್ಲ. ನೀನು ಜೀವನದ ಪಾಠ ಹೇಳ್ಕೊಡ್ತೀಯಮ್ಮ. ನೀನು ಜೀವನದ ಪಾಠ ಹೇಳ್ಕೊಟ್ರೆ ಅವ್ರಿಗೆ ಕೆಟ್ಟದ್ದು ಅನಿಸುತ್ತೆ. ಅವ್ರು ಒಂದು ದಿವಸದ ಸುಖ, ಒಂದು ದಿವಸದ ಬದುಕು, ಅದಕ್ಕೆ ಹೊರಗಡೆಯವರೆಲ್ಲ ಬೇಕು. ಹೊರಗಡೆಯವರೆಲ್ಲ ಕಷ್ಟ ಬಂದಾಗ ನೋಡು, ಅವ್ನು ಕಷ್ಟಪಡೋದು ನೋಡಿ, ಅಥವಾ ನನ್ನ ಮಗ ಹೀಗಾದ್ನಲ್ಲ ಅಂತ ನೀನು ಕಣ್ಣೀರು ಹಾಕ್ತೀಯ ತಾಯಿ. ಹೊರಗಡೆಯವ್ರು ಕಣ್ಣೀರು ಹಾಕ್ತಾರ? ಹೊರಗಡೆಯವ್ರು ಕಣ್ಣೀರು ಹಾಕಲ್ಲ, ಇನ್ನೂ ಅವನು ಹಾಳು ಮಾಡೋದಕ್ಕೆ ನೋಡ್ತಾ ಇರ್ತಾರೆ. ಯಾಕೆಂದರೆ ಅವ್ರಿಗೆ ಆ ಕ್ಷಣದಲ್ಲಿ ಮಾತ್ರ ಮಾತು. ಆದರೆ ಮನುಷ್ಯನ ಪ್ರತಿಯೊಂದು ಹೆಜ್ಜೆಗೂ ತಂದೆ ತಾಯಿ ಪಡೋ ನೋವು ಮಕ್ಕಳಿಗೆ ಅರ್ಥ ಆಗಲ್ಲಮ್ಮ. ಮಕ್ಕಳಿಗೆ ಅರ್ಥ ಆಗೋ ಕಾಲ ಬೇಕು. ಹೆದರಬೇಡಮ್ಮ, ಖಂಡಿತ ಸರಿ ಹೋಗ್ತಾನೆ. ಆದರೆ ಒಂದು ಸ್ವಲ್ಪ ಸಮಯ. ಈಗ ನಾನು ಹೇಗೆ ನಿನ್ನ ಗ್ರಹಗತಿಗಳಲ್ಲಿ ಹೀಗಿದೆ ಪರಿಸ್ಥಿತಿಯನ್ನು, ಹಾಗೆ ಆತನ ಜಾತಕನೂ ಹಾಗಿರುತ್ತೆ, ಅವನ ಪರಿಸ್ಥಿತಿಯೂ ಹಾಗಿರುತ್ತೆ. ಗುರುಜಿ, ಒಂದು ಸಿಂಹರಾಶಿ ಮಲ್ಲಿಕಾರ್ಜುನ ಅಂತ 31/12/93. ಇರಲಿ ಅಮ್ಮ. ಇಲ್ಲಿ ನೀವೊಂದು ಮಾತು ಹೇಳಿದ್ರಲ್ಲ, ಅವನ ಮನಸ್ಥಿತಿನಲ್ಲಿ ಏನಿದೆ ಅಂದರೆ ನಾನು ನಂದು ಅಂತಕ್ಕಂಥ ಮದಮಾತ್ಸರ್ಯ ಇದೆ. ಅವನು ಹೇಳಿದಾಗೆ ನಡಿಬೇಕು ಅಂತಕ್ಕಂಥ ಹಠ ಇದೆ. ನೀವ್ ಹೇಳೋದು 10/100 ಗುರುಜಿ, ಅದು ಬಹಳ ತುಂಬಿಕೆಬಿಟ್ಟಿದೆ. ಅದೇ ಹೇಳೋದು, ನಾನು ಹೇಳ್ದಂಗೆ ಆಗಬೇಕು. ಆ ಮಂಡ ಹಠದಿಂದ ಎಲ್ಲಿ ಜಾರು ಬೀಳ್ತಾನೋ ಅಂತಕ್ಕಂಥ ಭಯ ನಿಮಗೆ. ಆದರೆ ಆ ಭಯ ಅವನಿಗಿಲ್ಲ. ಯಾವತ್ತೂ ನೋಡಮ್ಮ, ನಡೆಯೋ ಕಾಲು ಒಂದು ಎಡವಿದಾಗ ಮಾತ್ರ ಅದು ಸುಳಿಗೆ ತಲೆಗೆ ಪೆಟ್ಟು ನೋವು ಕೊಡುತ್ತೆ. ನೋಡಿ, ಕಾಲು ಹೆಬ್ಬೆರಳಿಗೆ ನೋವಾಗೋದು, ಆ ಹೆಬ್ಬೆರಳಿಗೆ ನೋವು ಪಡಲ್ಲ, ನೋವು ಪಡೋದು ನಿಮ್ಮ ತಲೆ ಒಳಗಡೆ. ಹಾಗೆ ಆ ವ್ಯಕ್ತಿಗೆ ಅದರ ಅರಿವಾಗಬೇಕಮ್ಮ. ಯಾವತ್ತೂ ಒಂದು ಮಾತು ಹೇಳ್ತೀನಿ ಕೇಳಮ್ಮ, ನಾನು ಅಂತ ತಲೆ ಬೀಸ್ಕೊಂಡು ನಡೀತಾರಲ್ಲ, ಅವರಿಗೆ ಆ ಕ್ಷಣಕ್ಕೆ ಅದನ್ನು ನಾನೇನು ಪಾಠ ಕಲ್ಸೋಕ್ಕಾಗಲ್ಲ, ಈ ಸೃಷ್ಟಿ ಪ್ರಕೃತಿ ಪಾಠ ಕಲಿಸುತ್ತೆ. ಹಾಗಂತ ಜನ್ಮ ಕೊಟ್ಟ ಮಕ್ಕಳು ತೊಂದರೆ ಆಗಲಿ ಅಂತ ನಾನು ಹೇಳೋದಿಲ್ಲ. ಮಕ್ಕಳು ಚೆನ್ನಾಗಿರಲಿ, ಆದರೆ ಮಕ್ಕಳ ಮನಸ್ಸಿಗೆ ತಂದೆ ತಾಯಿ ಬೆಲೆ ಏನು ಅಂತ ಗೊತ್ತಾಗಬೇಕಾದ್ರೆ ಸ್ವಲ್ಪ ಸಮಯ ಕಾಯಬೇಕಮ್ಮ. ನಾವು ಕಾದು ನೋಡೋಣ. ಒಳ್ಳೆಯದಾಗಲಿ ತಾಯಿ.